आप सभी को नमस्ते और स्वागत करता हूं 10वीं कक्षा के 8वां गद्य पाठ यानी निबंध इंटरनेट क्रांति के लिए। तो हम पिछले पीरियडों में उस पाठ को हम पढ़ चुके थे और नए शब्दों की जानकारी प्राप्त कर चुके थे और कुछ हद तक विश्लेषण का कार्य भी हमने किए थे। तो चलिए आगे जो कुछ बचा हुआ है उसके बारे में थोड़ा सा विश्लेषण का काम अभी शुरू करेंगे। तो वहां पर एक छात्र अपने शिक्षक से प्रश्न पूछता है कि सोशल नेटवर्किंग क्या है। सर मैंने कहीं पढ़ा था सोशल नेटवर्किंग, तो क्या है सर, ऐसा पूछता है। तब शिक्षक उत्तर देने की कोशिश करता है। देखिए वहां पर शिक्षक का उत्तर है, सोशल नेटवर्किंग एक क्रांतिकारी खोज है। सोशल नेटवर्किंग ಒಂದು ಕ್ರಾಂತಿಕಾರಿ ಸಂಶೋಧನೆ। ಕ್ರಾಂತಿ ಅಂದ್ರೆ ಬದಲಾವಣೆ, ತೀವ್ರ ಕ್ಷಿಪ್ರವಾಗಿ ಬದಲಾವಣೆ ಆಗುವಂಥದ್ದು ಅಂತ। ಈ ಸೋಷಲ್ ನೆಟ್ವರ್ಕಿಂಗ್ ಅನ್ನುವಂಥದ್ದು ಅಂದ್ರೆ ಈ ಕನ್ನಡದಲ್ಲಿ ಹೇಳೋದಾದ್ರೆ ಸಾಮಾಜಿಕ ಜಾಲತಾಣಗಳು ಅಂತ ಕರೀತಾರೆ ಅದನ್ನ। ಸೋಷಿಯಲ್ ನೆಟ್ವರ್ಕಿಂಗ್ ಅನ್ನೋದನ್ನ ಕನ್ನಡದಲ್ಲಿ ಸಾಮಾಜಿಕ ಜಾಲತಾಣಗಳು। ಇದೊಂಥರದ ಕ್ರಾಂತಿಕಾರಿಕ ಸಂಶೋಧನೆ। ಈ ಹಿಂದೆ ಎಂದೂ ನಾವು ಕಲ್ಪನೆ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಇರುವಂತ ಅನೇಕ ಒಂದು ಏನೋ ವೇದಿಕೆಯನ್ನ, ಅನೇಕ ಸನ್ನಿವೇಶಗಳನ್ನ ಈ ಸೋಷಿಯಲ್ ನೆಟ್ವರ್ಕಿಂಗ್ ನಮಗೆ ಸೃಷ್ಟಿ ಮಾಡಿ ಕೊಟ್ಟಿದೆ। जिसने दुनिया भर के लोगों को एक जगह पर ला खड़ा कर दिया है। ಇದು ಅಂದ್ರೆ ಈ ಸೋಷಿಯಲ್ ನೆಟ್ವರ್ಕಿಂಗ್ ಇದೆಯಲ್ಲ, ದುನಿಯಾ ಭರ್ಕೆ ಜಗತ್ತಿನ ತುಂಬೆಲ್ಲ ಇರುವ ಜನರನ್ನ ಒಂದು ಜಾಗದಲ್ಲಿ, ಒಂದು ವೇದಿಕೆ ಮೇಲೆ, ಒಂದು ಸ್ಟೇಜ್ ನಲ್ಲಿ ಲಾ ಖಡಾ ಕರ್ ದಿಯಾ ಹೈ, ತಂದು ನಿಲ್ಲಿಸಿದೆ ಅಂತ। ಅಂದ್ರೆ ದೈಹಿಕವಾಗಿ ಒಂದು ಕಡೆಗೆ ಬರ್ತಿದ್ದೀವಿ ಅಂತ ಅಲ್ಲ, ಅದಕ್ಕೊಂದು ಪ್ಲಾಟ್ಫಾರ್ಮ್, ಒಂದು ವೇದಿಕೆಯನ್ನ ಈ ಸೋಷಿಯಲ್ ನೆಟ್ವರ್ಕಿಂಗ್ಗಳು ನಮಗೆ ಒದಗಿಸಿಕೊಟ್ಟಿದ್ದಾವೆ। ಜೈಸೆ ಉದಾಹರಣೆಗೆ ಫೇಸ್ಬುಕ್, ನಿಮಗೆಲ್ಲ ಗೊತ್ತಿದೆ ಫೇಸ್ಬುಕ್ ಮತ್ತು ಆರ್ಕುಟ್, ಲಿಂಕ್ಡ್ ಇನ್ ಅಂತ ಅನ್ನುವಂಥ ಆದಿ ಅಂತ। ಈಗ ಇದ್ರ ಸಾಲಿಗೆ ಮುಂದಕ್ಕೆ ಬಹಳಷ್ಟು ಸೇರ್ಕೊಳ್ತವೆ। ಯಾವುದಿದೆ ಈಗ ವಾಟ್ಸಪ್ ಬಹಳ ಪ್ರಗತಿಯಲ್ಲಿರುವಂಥದ್ದು, ಆಮೇಲೆ ಈಗ ಸಿಗ್ನಲ್ ಅಂತ ಈಗ ಹೊಸದಾಗಿ ಬರ್ತಾ ಇದೆ। ಹಾಗೆಯೇ ಇನ್ನು ಅನೇಕ ಸಾಮಾಜಿಕ ಜಾಲತಾಣಗಳು ಜಗತ್ತಿನಾದ್ಯಂತ ಪ್ರಚಲಿತದಲ್ಲಿವೆ। ಇನ್ ಸೈಟೋಂಕೆ ಕಾರಣ, ಈ ಸೈಟ್ಗಳ, ಈ ಜಾಲತಾಣಗಳ ಕಾರಣದಿಂದಾಗಿ ದೇಶ ವಿದೇಶೋಂಕೆ ಲೋಗೋಂಕಿ ರಹನ್ ಸಹನ್, ದೇಶ ವಿದೇಶಗಳಲ್ಲಿರುವಂತಹ ಜನರ ರಹನ್ ಸಹನ್, ಆಚಾರ ವಿಚಾರಗಳು, ವೇಷಭೂಷಾ ಉಡುಗೆ ತೊಡುಗೆಗಳು, ಖಾನ್ ಪಾನ್ ಊಟ ವಸತಿ ಕೆ ಅಲಾವಾ ಇವಲ್ಲದೆ ಸಂಸ್ಕೃತಿ, ಅಲ್ಲಿಯ ಸಂಸ್ಕೃತಿ, ಕಲಾ ಕಲೆ, ಆದಿ ಕಾ ಪ್ರಭಾವ ಮುಂತಾದವುಗಳ ಪ್ರಭಾವ ಶೀಘ್ರಾತಿ ಶೀಘ್ರ ಹಮಾರೆ ಸಮಾಜ ಪರ್ ಪಡ್ ರಹಾ ಹೈ। ಶೀಘ್ರಾತಿ ಶೀಘ್ರ, ಅತ್ಯಂತ ಕ್ಷಿಪ್ರವಾಗಿ, ವೇಗವಾಗಿ ನಮ್ಮ ಸಮಾಜದ ಮೇಲೆ ಆಗ್ತಾ ಇದೆ ನೋಡಿ। ಈಗ ಉದಾಹರಣೆಗೆ ಸಂಸ್ಕೃತಿ ಅಂತ ಹೇಳ್ತೀವಿ ನಾವು। ಜಗತ್ತಿನಲ್ಲಿ ಅನೇಕ ನಾಗರಿಕತೆಗಳಿವೆ, ಅನೇಕ ಸಂಸ್ಕೃತಿಗಳಿವೆ। ಅಲ್ಲಿನ ಭೌಗೋಳಿಕ ಸನ್ನಿವೇಶ ಮತ್ತು ಅಲ್ಲಿನ ಪರಂಪರಾನುಗತ ಹಿನ್ನೆಲೆಗೆ ಅನುಗುಣವಾಗಿ ಅವ್ರ ಸಂಸ್ಕೃತಿ ರೂಪಿತಗೊಳ್ತಾ ಹೋಗುತ್ತೆ। ಆದರೆ ನನ್ನ ಅರಿವಿಗೆ ಬಂದಂಗೆ ಬಹುತೇಕ ಈ ಕಳೆದ 10-15 ವರ್ಷಗಳಲ್ಲಿ ಏನು ಸಂಸ್ಕೃತಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹರಿದಾಡ್ತಾ ಇದೆಯಲ್ಲ, ಅಥವಾ ಚಾಲ್ತಿಗೆ ಬರ್ತಾ ಇದೆಯಲ್ಲ, ಅಥವಾ ಅದನ್ನ ಅಧ್ಯಯನ ಮಾಡದೇ ಇರ್ಬೋದು, ಅಥವಾ ಅದನ್ನ ಅಭ್ಯಾಸ ಮಾಡದೇ ಇರ್ಬೋದು, ಅಥವಾ ತಮ್ಮದಾಗಿಸ್ಕೊಳ್ಳೋದಿದೆಯಲ್ಲ, ಅದು ಕಳೆದ ಶತಮಾನಗಳಲ್ಲೂ ಕೂಡ ಆಗಿರಲಿಲ್ಲ। ಕಾರಣ ಇಷ್ಟು ವೇಗವಾಗಿ ಸಂಪರ್ಕ ಸಾಧ್ಯ ಆಗಿರಲಿಲ್ಲ। ಈಗ ನೋಡಿ, ನೀವು ಯಾವ ಸಂಸ್ಕೃತಿಯನ್ನು ಬೇಕಾದರೂ, ಯಾರ ಆಚಾರ ವಿಚಾರಗಳನ್ನು ಬೇಕಾದರೂ, ಯಾರ ಉಡುಗೆ ತೊಡುಗೆಗಳನ್ನು ಬೇಕಾದರೂ, ಅಥವಾ ಯಾವುದೇ ಕಲೆಯನ್ನು ಬೇಕಾದರೂ ನಾವು ಇವತ್ತು ನೋಡ್ಬೋದಾಗಿದೆ ಈ ಸೋಷಿಯಲ್ ನೆಟ್ವರ್ಕಿಂಗ್ ಮೂಲಕ। ಅದು ಇಂಟರ್ನೆಟ್ ಮುಖಾಂತರ, ಅಂದರೆ ಯಾವುದು ವೆಬ್ಸೈಟ್ ಮುಖಾಂತರ ಇರ್ಬೋದು, ಈಗಾಗಲೇ ಹೇಳಿದಂಥ ಸೋಷಿಯಲ್ ನೆಟ್ವರ್ಕ್ ಜಾಲತಾಣಗಳೇನಿದ್ದಾವೆ ಅಲ್ಲೂ ಕೂಡ ನಾವು ನೋಡಬಹುದಾಗಿದೆ। ಮತ್ತು ಅದನ್ನು ನಾವು ಅದರಲ್ಲಿ ಯಾವುದು ದಿ ಬೆಸ್ಟ್, ನಮಗಿಂತ ಅವ್ರ ಸಂಸ್ಕೃತಿನೇ ಬೆಸ್ಟ್ ಅನ್ನೋಂಗಿದ್ರೆ ಅದನ್ನು ನಾವು ಅನುಸರಿಸ್ಬೋದು। ಉದಾಹರಣೆಗೆ ಕೈ ಮುಗಿಯುವಂಥದ್ದು ಭಾರತೀಯ ಸಂಸ್ಕೃತಿ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ। ಇದನ್ನ ಏನು ಮಾಡಿದ್ರು, ವಿದೇಶಿಯರು ಕೂಡ ಅನುಸರಿಸಲಿಕ್ಕೆ ಶುರು ಮಾಡಿದ್ರು। ಕಾರಣ ಈ ನೆಟ್ವರ್ಕಿಂಗ್ ಜೊತೆಗೆ ಕೊರೋನಾ ಕೂಡ ಹೌದು। ಎಲ್ಲರೂ ನೋಡ್ತಾರೆ ಇದರಲ್ಲಿ ನಮ್ಮ ಸಂಸ್ಕೃತಿ, ಯಾರಾದರೂ ಭೇಟಿ ಆದಾಗ ಪರಸ್ಪರ ಎರಡು ಕೈಗಳನ್ನು ಜೋಡಿಸಿ ಎದೆಗೆ ಇಟ್ಕೊಳ್ಳೋದಿದೆಯಲ್ಲ, ಇದರಿಂದ ಏನಾಗುತ್ತೆ, ದೈಹಿಕ ಅಂತರವನ್ನು ಕಾಯ್ದುಕೊಳ್ಬಹುದು, ಆಮೇಲೆ ಕೈ ಕುಲುವಂತ ಪ್ರಶ್ನೆ ಬರಲ್ಲ, ರೋಗನು ಕೂಡ ಹರಡುವಂತಹ ಪ್ರಶ್ನೆ ಬರೋದಿಲ್ಲ, ಉದ್ಭವ ಆಗೋದಿಲ್ಲ।
ಹಾಗಾಗಿ ಅನೇಕ ರಾಷ್ಟ್ರದ ಮುಖ್ಯಸ್ಥರೇ ನಮ್ಮ ದೇಶದ ಪ್ರಧಾನಿಗಳು ಹೋದಾಗ ಆ ಕೈ ಮುಗಿದಿರೋದನ್ನು ನಾವು ನೋಡಿದ್ದೇವೆ. ಅಂದ್ರೆ ನಮ್ಮ ಸಂಸ್ಕೃತಿಯನ್ನು ಅವರು ತಮ್ಮದಾಗಿಸ್ಕೊಳ್ಳುವಂಥ ಪ್ರಯತ್ನವನ್ನ ಮಾಡ್ತಾರೆ. ಹೀಗೇನೆ ಅವರಲ್ಲಿರುವಂಥ ಒಳ್ಳೆ ಸಂಸ್ಕೃತಿಗಳನ್ನ ನಾವು ಕೂಡ ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ಸೋಷಿಯಲ್ ನೆಟ್ವರ್ಕ್ ಮುಖಾಂತರ ಅಂತ ಮುಂದುವರೆದು ಬಂತಲ್ಲ. ಈ ಸೋಷಿಯಲ್ ನೆಟ್ವರ್ಕಿಂಗಿನ ಕೆಲವು ಸಾಮಾಜಿಕ ಜಾಲತಾಣಗಳ ಲೋಗೋ ಚಿಹ್ನೆಗಳನ್ನು ನಾವು ಕಳೆದ ಅವಧಿಯಲ್ಲಿ ನೋಡಿದ್ವಿ, ಇನ್ನೊಮ್ಮೆನೂ ಕೂಡ ನೋಡ್ಬೋದು ನಾವು. ಇದೆಯಲ್ಲ, ಇದು ಯಾವುದಿದು ಚಿಹ್ನೆ, ಯೂಟ್ಯೂಬಿನ ಆ ಒಂದು ಲೋಗೋ, ಅದು ಪಕ್ಕದಾಗಿರೋದು ಫೇಸ್ಬುಕ್ಕಿನ ಲೋಗೋ, ಅದು ಅದ್ರ ಪಕ್ಕದಾಗಿರೋದು ವಾಟ್ಸಪ್ಪಿನ ಲೋಗೋ, ಅದು ಇನ್ನೊಂದು ಇದೆಯಲ್ಲ ಲಿಂಕ್ಡ್ ಇನ್ ಅನ್ನುವಂಥದ್ದರ ಸಾಮಾಜಿಕ ಜಾಲತಾಣದ ಲೋಗೋ, ಇದು ಈ ಕಡೆ ಇದೆಯಲ್ಲ ಅದು ಇನ್ಸ್ಟಾಗ್ರಾಮ್ದು, ಆಮೇಲೆ ಪಕ್ಕದಾಗಿರೋದು ಟ್ವಿಟರ್ದು. ಇನ್ನು ಅನೇಕ ಸಾಮಾಜಿಕ ಜಾಲತಾಣಗಳನ್ನು ನಾವು ಗಮನಿಸಬಹುದಾಗಿದೆ. ಮುಂದುವರೆದು सोशल नेटवर्किंग के कई साइट्स है जैसे फेसबुक, आर्कुट, लिंक्डइन इत्यादिಗಳನ್ನು ನಾವು ಗಮನಿಸಿದ್ವಿ. इन साइटों के कारण देश विदेश के लोगों की रहन सहन, वेशभूषा, खान पान के अलावा संस्कृति, कला आदि का प्रभाव शीघ्र हमारे हम पर हो रहा है ಅಂತ ನೋಡಿದ್ವಿ. ಬಚ್ಚೆ ಇತನಾ ಹಿ ನಹಿ, ಮಕ್ಕಳೇ ಇಷ್ಟೇ ಅಲ್ಲ, ಅಧ್ಯಾಪಕರು ಹೇಳ್ತಾರೆ ಭಾರತ ಜೈಸೆ ಪ್ರಗತಿಶೀಲ ರಾಷ್ಟ್ರ, ಭಾರತದಂತಹ ಪ್ರಗತಿಶೀಲ ರಾಷ್ಟ್ರ ಅಂತ. ನೀವಿನ್ನ ಸಮಾಜ ವಿಜ್ಞಾನದಲ್ಲಿ ಓದಿರ್ತೀರಿ. ದೇಶಗಳನ್ನ ಪ್ರಮುಖವಾಗಿ 3 ಭಾಗಗಳಾಗಿ ವಿಂಗಡಿಸಿದ್ದಾರೆ ಅಭಿವೃದ್ಧಿಯ ದೃಷ್ಟಿಯಿಂದ. ಒಂದು ಹಿಂದುಳಿದ ರಾಷ್ಟ್ರಗಳು, ಎರಡನೇದು ಮುಂದುವರಿಯುತ್ತಿರುವ ರಾಷ್ಟ್ರಗಳು, ಮೂರನೇದು ಮುಂದುವರಿದ ರಾಷ್ಟ್ರಗಳು ಅಂತ. ನಮ್ಮ ದೇಶ ಏನಿದೆ ಮಧ್ಯಮ ವರ್ಗದಲ್ಲಿದೆ. ಮುಂದುವರಿಯುತ್ತಿರುವ ರಾಷ್ಟ್ರಗಳಲ್ಲಿ ಅಗ್ರಗಣ್ಯ ರಾಷ್ಟ್ರ ನಮ್ದಾಗಿದೆ. ಇಂತಹ ನಮ್ಮ ದೇಶಕ್ಕೆ ಈ ಗವರ್ನೆನ್ಸ್ ಅಂದ್ರೆ ಏನಿದು? ಈ ಅಂದ್ರೆ ಈ ಅಂತ ನೀವೇನಾದ್ರು ಭಾವಿಸ್ಕೊಂಡಿದ್ರೆ ತಪ್ಪಾಗುತ್ತೆ. ಅದು ಈಗ ಎಲ್ಲ ಕಡೆಗೂ ಈ ಅನ್ನೋ ಶಬ್ದವನ್ನು ಸೇರಿಸ್ತಾರೆ. ಈ ಬ್ಯಾಂಕಿಂಗ್ ಅಂತಾರೆ, ಈ ಬುಕ್ ಅಂತಾರೆ, ಈ ಗವರ್ನೆನ್ಸ್ ಅಂತಾರೆ. ಏನಪ್ಪ ಹಂಗಂದ್ರೆ ಈ ಅಂದ್ರೆ ಎಲೆಕ್ಟ್ರಾನಿಕ್ ಅಂತ, ಎಲೆಕ್ಟ್ರಾನಿಕ್ ಆಡಳಿತ, ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್, ಎಲೆಕ್ಟ್ರಾನಿಕ್ ಪುಸ್ತಕ ಅನ್ನೋ ಅರ್ಥದಲ್ಲಿ ಈ ಅಂತಂದು ಬಳಸ್ತಾರೆ ಅದನ್ನ. ಹೀಗೆ ಈ ಗವರ್ನೆನ್ಸ್ ಅಂದ್ರೆ ಈ ಪ್ರಶಾಸನ, ಎಲೆಕ್ಟ್ರಾನಿಕ್ ಆಡಳಿತ ದ್ವಾರ ಮೂಲಕ ಬದಲಾವ್ ಲಾನೆ ಕಿ ಕೋಶಿಶ್ ಕರ್ ರಹಾ ಹೈ, ಬದಲಾವಣೆ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಆಗ್ಲೇ ಕೇಳ್ತಾನೆ ರಜತ್, ಈ ಗವರ್ನೆನ್ಸ್ ಕ್ಯಾ ಹೋತಾ ಹೈ ಸರ್? ಹೊಸ ಶಬ್ದ ಇದು. ಏನ್ ಸರ್ ಹಿಂಗಂದ್ರೆ ಈ ಗವರ್ನೆನ್ಸ್ ಅಂದ್ರೆ ಏನ್ ಸರ್? ಅದು ಹಂಗಂದ್ರೆ ಏನು ಅಂತ ಕೇಳಿದಾಗ ಅಧ್ಯಾಪಕರು ಹೇಳುವಂತ ಉತ್ತರ ಹೀಗಿದೆ, ಶಿಕ್ಷಕ್, ಈ ಗವರ್ನೆನ್ಸ್ ದ್ವಾರ ಸರ್ಕಾರ ಕೆ ಸಭಿ ಕಾಮಕಾಜ್ ಕಾ ವಿವರಣೆ, ಈ ಗವರ್ನೆನ್ಸಿನ ಮೂಲಕ ಸರ್ಕಾರದ ಎಲ್ಲ ಕಾರ್ಯಕಲಾಪಗಳ ವಿವರಣೆ, ಅಭಿಲೇಖ ಯೋಜನೆಗಳು, ಸರ್ಕಾರಿ ಆದೇಶ, ಗವರ್ಮೆಂಟ್ ಆರ್ಡರ್ಸ್ ಆದಿಕೋ ಮುಂತಾದವುಗಳನ್ನ ಯಥಾವತ್ ಲೋಗೋಂಕೋ ಸೂಚಿತ ಕಿಯಾ ಜಾತಾ ಹೈ, ಯಥಾವತ್ ಹೇಗಿದೆಯೋ ಹಾಗೆ ಜನರಿಗೆ ತಲುಪಿಸಲಾಗುತ್ತೆ. ಇದನ್ನ ಈ ಗವರ್ನೆನ್ಸ್ ಅಂತ ಕರೀತಾರೆ. ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಈಗ ಮೊದಲು ಈ ಹಾರ್ಡ್ ಕಾಪಿ ಪೇಪರ್ಗಳಲ್ಲಿ ಇವನ್ನೆಲ್ಲ ನೋಡ್ಬೇಕಾಗಿತ್ತು ನಾವು. ಅನೇಕ ಸಾರಿ ಎಂತ ಸಂದಿಗ್ಧತೆ ಒಳಗಾಗಬೇಕಾಗಿತ್ತಪ್ಪ ಅಂತ ಹೇಳಿದ್ರೆ, ಯಾವುದೋ ಒಂದು ಹಳೆಯ ಆರ್ಡರ್ ಕಾಪಿಯನ್ನು ತೆಗೆದುಕೊಳ್ಳಿಕ್ಕೆ, ಅದನ್ನ ಒಂದು ಜೆರಾಕ್ಸ್ ಕಾಪಿ ಕೊಡ್ಲಿಕ್ಕೆ ಸಾವಿರಾರು ರೂಪಾಯಿಗಳನ್ನ ಲಂಚ ಕೊಟ್ಟಿರುವಂಥದ್ದು ಉದಾಹರಣೆಗಳು ಬೇಕಾದಷ್ಟಿದಾವೆ. ಈಗ ಅಂಥ ಪ್ರಮೇಯ ಬರೋದಿಲ್ಲ. ಉದಾಹರಣೆಗೆ ಈಗ ಬಹಳ ನಿಮಗೆ ಅನುಭವಕ್ಕೆ ಬಂದಿರೋ ಹಾಗೆ ಹೇಳೋದಾದ್ರೆ, ಈಗ ನೀವು ಶಾಲೆಗೆ ಬರಬೇಕಾದ್ರೆ ನೀವೆಲ್ಲರೂ ಕೂಡ ಕೋವಿಡ್ ಟೆಸ್ಟ್ ಮಾಡಿಸ್ಕೊಂಡು ಬರ್ರಿ ಅಂತ ಹೇಳಿದ್ದಾರೆ. ಈ ಕೋವಿಡ್ ಟೆಸ್ಟ್ ನೀವು ಎಲ್ಲಿಗೆ ಹೋಗ್ತೀರಿ? ಹಾಸ್ಪಿಟ್ಲಿಗೆ ಹೋಗ್ತೀರಿ. ಅಲ್ಲೊಂದು ಮಾಡಿದ ತಕ್ಷಣಕ್ಕೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರ್ತದೆ. ಆ OTPಯನ್ನು ಅವ್ರು ಎಂಟ್ರಿ ಮಾಡ್ಕೊಳ್ತಾರೆ. ಆಮೇಲೆ ನಿಮ್ಗೊಂದು ಮೆಸೇಜ್ ಬರ್ತದೆ, 13 ಸಂಖ್ಯೆ ಒಂದು ಮೆಸೇಜ್ ಇರ್ತದೆ. ಆ 13 ಸಂಖ್ಯೆಯ ಮೆಸೇಜನ್ನು, ಆ ಸಂಖ್ಯೆಯನ್ನು ಇಟ್ಕೊಂಡು ನೀವೇನು ಮಾಡ್ಬೋದು, ಅಲ್ಲೊಂದು ವೆಬ್ಸೈಟ್ ಇದೆ, 2-3 ದಿನಗಳಲ್ಲಿ ಅಲ್ಲೇ ಒಂದು ವೆಬ್ಸೈಟ್ ವಿಳಾಸ ಕೊಟ್ಟಿದ್ದಾರೆ. ಅಲ್ಲಿ ಹೋಗಿ ನೀವು ಆ ನಂಬರ್ ತುಂಬಿದ್ರೆ ನಿಮ್ದು ನೆಗೆಟಿವ್ ಇದೆಯೋ ಪಾಸಿಟಿವ್ ಇದೆಯೋ ಅಂತ ಬಂದ್ಬಿಡುತ್ತೆ. ಅದು ನೀವೇ ಪ್ರಿಂಟ್ಔಟ್ ತಗೋಬಹುದು. ಇದು ಈ ಪ್ರಶಾಸನ ಅಂದ್ರೆ, ಅಥವಾ ಈ ಗವರ್ನೆನ್ಸ್ ಅಂದ್ರೆ. ಇಲ್ಲೋದ್ರೆ ಏನಾಗ್ತಿತ್ತಪ್ಪ ಅಂದ್ರೆ, ನೀವು ಡಾಕ್ಟರ್ ಬಳಿಗೆ ಹೋಗ್ಬೇಕಾಗಿತ್ತು, ಅಥವಾ ಅಲ್ಲಿರೋ ಯಾರಿಗೋ ವಶೀಲಿ ಬಾಜಿ ಮಾಡಿ 100-200 ಕೊಟ್ಟು ಆ ಸರ್ಟಿಫಿಕೇಟ್ ಅನ್ನ ತರಬೇಕಾಗಿತ್ತು. ಈಗ ಅಂಥ ಪ್ರಮೇಯ ಉಳಿದಿಲ್ಲ. ಹೀಗೇನೆ ಎಲ್ಲ ಸರ್ಕಾರಿ ಪತ್ರಗಳನ್ನು ನಾವು ಆನ್ಲೈನ್ ನಲ್ಲಿ ಅಥವಾ ಪೇಪರ್ ಇಲ್ಲದೆ ಎಲೆಕ್ಟ್ರಾನಿಕ್ ಮೂಲಕ, ಈ ಸಾಫ್ಟ್ ಕಾಪಿ ಮೂಲಕ ಪಡ್ಕೊಳ್ಳೋದಿದೆಯಲ್ಲ, ಇದನ್ನೇ ಈ ಗವರ್ನೆನ್ಸ್ ಅಂತ ಕರೀತಾರೆ.
ಉದಾಹರಣೆಗೆ ಇನ್ನೊಂದು ಹೇಳೋದಾದ್ರೆ, ಈ ಕರ್ನಾಟಕ ಸರ್ಕಾರ ಭೂಮಿ ಅನ್ನುವಂಥ ಒಂದು ತಂತ್ರಾಂಶವನ್ನ ರೂಪಿಸಿದೆ. ಇದರ ಉಪಯೋಗ ಏನಪ್ಪಾ ಅಂದ್ರೆ ರೈತರಿಗೆ ಬಹಳ ಮಹತ್ವದ ಉಪಯೋಗ ಆಗಿದೆ. ಆ ರೈತರಿಗೆ ಬೇಕಾದಂತಹ ಜಮೀನಿಗೆ ಸಂಬಂಧಪಟ್ಟಂತಹ ದಾಖಲೆಗಳಿವಲ್ಲ, ಆ ಪಹಣಿ ಇರ್ಬೋದು, ಪಟ್ಟ ಇರ್ಬೋದು, ಅಥವಾ ಇಸಿ ಅಂತ ಕರೀತಾರೆ, ಅಥವಾ ಇನ್ನು ಮುಂತಾದ ಅನೇಕ ಆ ಬೆಳೆಗಳು ಏನಿದಾವೆ ಅಂತ ಹೇಳಕ್ಕೆ ಅನೇಕ ದಾಖಲೆಗಳನ್ನ ಸ್ವತಃ ನಾವೇ ನಮ್ಮ ಮೊಬೈಲ್ನಲ್ಲೇ ತಗೊಳ್ಳುವಂತ ಎಲ್ಲ ಅನುಕೂಲಗಳು ಕೂಡ ಕಲ್ಪಿಸಲಾಗಿದೆ. ಇದನ್ನೇ ನಾವು ಇ ಗವರ್ನೆನ್ಸ್ ಅಂತ ಕರಿತೀವಿ. इससे प्रशासन पारदर्शी बन सकता है. ಇದರಿಂದ ಪ್ರಶಾಸನ್ ಆಡಳಿತ ಪಾರದರ್ಶಿ ಅಂತಂದ್ರೆ ನಿಮಗೆ ವಿಜ್ಞಾನದಲ್ಲಿ ಓದಿದಂಗೆ ಈ ಕಡೆಯಿಂದ ಈ ಕಡೆ ನೋಡಿದ್ರೆ ಆ ಕಡೆ ಕಾಣುವಂಥದ್ದಕ್ಕೆ ಪಾರದರ್ಶಿ ಅಂತ ಕರೀತಾರೆ. ಆಡಳಿತ ಪಾರದರ್ಶಿ ಆಗೋದಾದ್ರೆ ಏನಪ್ಪಾ ಅಂದ್ರೆ ಅಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಮುಚ್ಚುಮರೆ ಇಲ್ಲ ಅಂದ್ರೆ ಲಂಚ, ರುಶ್ವತ್ತು, ವಂಚನೆಗಳಿಗೆ ಅವಕಾಶ ಇಲ್ಲ. ಯಾವ ಫಲಾನುಭವಿಗೆ ಯಾವ ಸೌಲಭ್ಯಗಳು ದೊರಕಬೇಕೋ ಅದಕ್ಕೆ ಯಾವ ಅಡ್ಡಿ ಆತಂಕಗಳು ಇಲ್ಲದ ಹಾಗೆ ತಲುಪೋದಿದೆಯಲ್ಲ, ಅದನ್ನ ನಾವು ಪಾರದರ್ಶಿ ಆಡಳಿತ ಅಂತ ಕರಿತೀವಿ. ಇಂತಹ ಒಂದು ಆಡಳಿತಕ್ಕೆ ಈ ಗವರ್ನೆನ್ಸ್ ಬಹಳ ಸಹಾಯ ಆಗುತ್ತೆ. ನೋಡಿ, ಅಲ್ಲಿ ಒಂದ್ 2-3 ಚಿತ್ರ ಇದಾವೆ. ಈ ಕಡೆ ಒಂದು ಆರ್ ಅಂತ ಒಂದು ರೂಪಾಯಿ ಇರೋದು ಒಂದು ಚಿತ್ರ ಇದೆ. ಇಡೀ ಗ್ಲೋಬಲ್ ಚಿಕ್ಕದಾಗಿದೆ. ಈ ಇಂಟರ್ನೆಟ್ ಮುಖಾಂತರ ನೀವು ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬಹುದು ಅನ್ನೋದಕ್ಕೆ ಸಾಂಕೇತಿಕವಾದ ಚಿತ್ರಗಳನ್ನ ಅಲ್ಲಿ ಕೊಡಲಾಗಿದೆ. ನೀವು ವಿಮಾನದಲ್ಲಿ ಹೋಗ್ಬೇಕಾ, ಇಲ್ಲಿಂದ ನೀವು ಟಿಕೆಟ್ ಅನ್ನ ಬುಕ್ ಮಾಡಬಹುದು. ರೈಲ್ಗೆ ಹೋಗ್ಬೇಕಾ, ಇವನ್ ಬಸ್ಗೆ ಹೋಗ್ಬೇಕಾದ್ರೂ ಕೂಡ ನೀವು ಈಗ ಮನೆಯಲ್ಲೇ ಕುತ್ಕೊಂಡು ಟಿಕೆಟ್ ಅನ್ನ ಬುಕ್ ಮಾಡಬಹುದು. ಮತ್ತು ನೀವು ಬರುವಂತಹ ಬಸ್ಸು, ಹತ್ತುವಂತಹ ಬಸ್ಸು ಎಷ್ಟೊತ್ತಿಗೆ ಬರ್ತದೆ, ಈಗಿಲ್ಲಿದೆ, ನಾವು ತಲುಪಬೇಕಾದ ಸ್ಥಳವನ್ನು ಎಷ್ಟೊತ್ತಿಗೆ ತಲುಪುತ್ತೆ ಅನ್ನೋಂಥ ನಿಖರ ಮಾಹಿತಿಯನ್ನು ನಾವು ಪಡ್ಕೊಳ್ಬಹುದು. ಮೊದ್ಲಂಗೆ ಒಂದು ಗಂಟೆ ಮೊದಲೇ ಕುತ್ಕೋಬೇಕಾಗಿಲ್ಲ. ನೋಡ್ಕೊಂಡು ನಾವು ಬಸ್ ಎಲ್ಲಿ ಬರುತ್ತೆ ಅಂದ್ರೆ ಗೊತ್ತಾಗುತ್ತೆ, ಟ್ರ್ಯಾಕ್ ಗೊತ್ತಾಗುತ್ತೆ. ಅದು ರೈಲ್ಗೂ ಅನ್ವಯಿಸುತ್ತೆ, ವಿಮಾನಕ್ಕೂ ಕೂಡ ಅನ್ವಯಿಸುವಂತ ಮಾತು. ಹಾಗೇನೆ ಯಾವ್ದಾದ್ರು ಕಾಗದ ಪತ್ರಗಳನ್ನ ಒಂದ್ ಕಡೆಯಿಂದ ಮತ್ತೊಂದು ಕಡೆ ಕಳಿಸ್ಬೇಕಾ, ಅದು ಸಾಧ್ಯ ಆಗುತ್ತೆ. ಅಥವಾ ಯಾರಾದ್ರೂ ಜೊತೆಗೆ ಗೆಳೆತನ ಮಾಡ್ಬೇಕಾ, ಅದು ಸಾಧ್ಯ ಆಗುತ್ತೆ. ಅಥವಾ ಏನಾದ್ರು ಹಣ ಕಳಿಸ್ಬೇಕಾ, ಅದು ಸಾಧ್ಯ ಆಗುತ್ತೆ. ಹೀಗೆ ಏನು ಸಾಧ್ಯ ಇಲ್ಲ ಇದರಲ್ಲಿ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ. ನೋಡಿ, ಈ ಕಡೆ ಇ ಗವರ್ನೆನ್ಸ್ ಅಂತ ಅದೊಂದು ಭಾರತದ ಚಿತ್ರ ಕೊಟ್ಟು ಇದು ಮಾಡಿದಾರಲ್ಲ, ಅಂದ್ರೆ ಆಡಳಿತ ಅತ್ಯಂತ ಕ್ಷಿಪ್ರವಾಗಿ ಯಾರಿಗೆ ಕಟ್ಟ ಕಡೆಯ ವ್ಯಕ್ತಿ ಅಂತ ನಾವು ಯಾರನ್ನು ಭಾವಿಸ್ತೀವಲ್ಲ ಅವರಿಗೆ ತಲುಪಬೇಕಾಗಿದೆಯಲ್ಲ, ಆ ಕೆಲಸ ತುಂಬಾ ಸುಲಭವಾಗುತ್ತೆ ಅನ್ನೋದು ಈ ಗವರ್ನೆನ್ಸಿನ ಬಹಳ ಮುಖ್ಯವಾದಂತಹ ಆಶಯ. ಮುಂದುವರೆದು आदेश ಕೇಳ್ತಾನೆ, सर तब तो इंटरनेट समाज के लिए एक बहुत बड़ा वरदान साबित हुआ. ಸರ್, ಹಾಗಿದ್ಮೇಲೆ ಇಂಟರ್ನೆಟ್ ಈ ಸಮಾಜಕ್ಕೆ ಬಹಳ ದೊಡ್ಡ ಒಂದು ವರದಾನ ಅಂತ ಸಾಬೀತಾಯ್ತಲ್ಲ ಸರ್ ಅಂತ ಕೇಳ್ತಾನೆ. ಇಷ್ಟೆಲ್ಲ ಉಪಯೋಗಗಳನ್ನ ಕೇಳಿ ಬಹುಶಃ ಈ ಪಾಠವನ್ನ ಬರೆಯುವಾಗ ಆ ಲೇಖಕರು ಒಂದು 7-8 ವರ್ಷಗಳ ಹಿಂದೆ ಬರೆದಿದ್ರು ಕಾಣಿಸ್ತದೆ. ಆಗ ಇದರ ಅರಿವು ಲೇಖಕರಿಗೂ ಕೂಡ ಇದಿರ್ಲಿಕ್ಕಿಲ್ಲ. ಅದಕ್ಕಿಂತ ಹೆಚ್ಚಿನದಾಗಿ ಈಗ ಈ ಇಂಟರ್ನೆಟ್ನ ಪ್ರಭಾವ ಬಹಳ ದಟ್ಟವಾಗಿ ಎಲ್ಲರ ಮೇಲೂ ಕೂಡ ಬೀರ್ತಾ ಇದೆ. ಅದರಲ್ಲೂ ಈ ಕೋವಿಡ್ ಅವಧಿನಲ್ಲಂತೂ ಅದು ಸ್ವತಃ ನೀವು ಅನುಭವಿಸಿದ್ರಿ ಕೂಡ. ಅಂದ್ರೆ ಇದೊಂದು ವರದಾನ ಹೆಂಗಾಗಿದೆ ಅಂತ ಹೇಳಿದ್ರೆ, ಇಂಟರ್ನೆಟ್ ಇಲ್ಲ ಅಂದ್ರೆ ಏನು ಕೂಡ ಸಾಧ್ಯ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಆಗೋಗ್ಬಿಟ್ಟಿದೆ. ಇವತ್ತು ನಿಮ್ಮ ಶಿಕ್ಷಣವೂ ಕೂಡ, ಅಥವಾ ನಾನು ಇಲ್ಲಿ ಪಾಠ ಮಾಡ್ತಾ ಇರುವಂಥ ಪಾಠ ನಿಮ್ಮ ತನಕ ತಲುಪಲಿಕ್ಕೆ ಮುಖ್ಯವಾದ ಕಾರಣ ಇಂಟರ್ನೆಟ್ ಆಗಿದೆ. ಇಂಟರ್ನೆಟ್ ಒಂದಿದ್ರೆ ಏನು ಬೇಕಾದ್ರೂ ನಾವು ಸಾಧನೆ ಅಥವಾ ಸಾಧಿಸಬಹುದು, ಏನು ಬೇಕಾದ್ರೂ ನಾವು ಕೆಲಸವನ್ನು ಮಾಡಬಹುದು ಅನ್ನೋದಕ್ಕೆ ಈಗ ನಿಮ್ಮ ಉದಾಹರಣೆಗಳೇ ಬೇಕಾದಷ್ಟಿವೆ. ಉದಾಹರಣೆಗೆ ನಿಮ್ಮ ಶಾಲೆಯಲ್ಲಿ ಯಾವುದೋ ಒಂದು ಸಬ್ಜೆಕ್ಟಿನ ಅಧ್ಯಾಪಕರು ನಿಮಗೆ ಅರ್ಥ ಆಗದೇ ಇರೋ ಹಾಗೆ ಪಾಠ ಮಾಡ್ತಾರೆ ಅಂತ ಇಟ್ಕೊಂಡ್ರೆ, ಮೊದಲೆಲ್ಲ ಏನಾಗ್ತಿತ್ತಪ್ಪ ಅಂದ್ರೆ ಅವ್ರನ್ನ ನೀವು ಸಹಿಸ್ಕೋಬೇಕಾಗಿತ್ತು ಅನಿವಾರ್ಯವಾಗಿ, ಬೇರೆ ಅವಕಾಶಗಳಿರಲಿಲ್ಲ. ಆದರೆ ಈಗ ಇಂಟರ್ನೆಟ್ ಮಾಧ್ಯಮದ ಮುಖಾಂತರ ಏನು ಮಾಡ್ಬೋದು, ನೀವು ಆ ಮೇಷ್ಟನ್ನು ಬಿಟ್ಟು ಬೇರೆ ಯಾರು ಚೆನ್ನಾಗಿ ಪಾಠ ಮಾಡ್ತಾರೋ ಅವ್ರ ಹತ್ರ ನೀವು ಅವ್ರ ಪಾಠವನ್ನು ನೀವು ಆನ್ಲೈನ್ ಮುಖಾಂತರ ಕೇಳ್ಬೋದಾಗಿದೆ. ಅಂದ್ರೆ ಈಗ ಭೌಗೋಳಿಕವಾಗಿ ಒಂದು ಶಾಲೆ ಅಂತ ಏನಿರೋದಿಲ್ಲ. ಮುಂದಿನ ದಿನಗಳಲ್ಲೂ ಕೂಡ ಖಂಡಿತವಾಗೂ ಹಂಗೇನು ಬೇಕಾಗಿಲ್ಲ. ಒಂದು ಪಠ್ಯಕ್ರಮ ಇರ್ತದೆ, ಆ ಪಠ್ಯಕ್ರಮದ ಆಧಾರದ ಮೇಲೆ ಡೇಟ್ ಫಿಕ್ಸ್ ಮಾಡ್ತಾರೆ, ನೀವು ಅದನ್ನ ಓದ್ಕೋಬೇಕು, ಇಂಥ ಪಾಠಗಳನ್ನು ಕೇಳ್ಕೋಬೇಕು, ನೀವು ಪರೀಕ್ಷೆಯನ್ನು ಬರೀಬೇಕು, ಆನ್ಲೈನ್ನಲ್ಲೇ ಪರೀಕ್ಷೆಯನ್ನು ಬರೀಬೇಕು. ಇಂಥ ಶಾಲೆ, ಇಂಥ ಮೇಸ್ಟ್ರು, ಇಂಥ ಪಿರಿಯಡು, ಹಿಂಗೆ ಹೋಗ್ಬೇಕು, ಇದು ರಜಾ ಅಲ್ಲ, ಹಿಂಗೆ ಯಾವ ಪ್ರಶ್ನೆಗಳು ಬೀಳೋದಿಲ್ಲ. ಇನ್ನು ಮುಂದೆ ಬಹುತೇಕ ಆನ್ಲೈನ್ನಲ್ಲೇ ಉನ್ನತ ಶಿಕ್ಷಣಗಳು ಈಗಾಗಲೇ ನಡೆಯೋದನ್ನ ನೀವು ಕೇಳಿದಿರಿ, ಗಮನಿಸಿದಿರಿ. ಇದು ಇನ್ನೂ ಹೆಚ್ಚು ಆಗುತ್ತೆ. ಇಂಥ ಅನೇಕ ಉದಾಹರಣೆಗಳನ್ನು ನಾವು ಕೊಡಬಹುದು. ಇದನ್ನೆಲ್ಲವನ್ನು ನೋಡಿದಂಥ ಆದೇಶ ಹೇಳ್ತಾನೆ, ಇದೊಂದು ವರದಾನ ಅಲ್ವೇ ಸಾರ ಅಂತ ಈಗ ಅರ್ಥ ಆಗಿದೆ. ಬಹುಶಃ 4-5 ವರ್ಷಗಳ ಹಿಂದೆ ಈ ಪಾಠವನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ನನ್ನ ಅನೇಕ ಸಹೋದ್ಯೋಗಿ ಮಿತ್ರರು
ಈ ಕೇಳ್ತಾ ಇದ್ರು, ಸಾರ್ ಇದೇನು ಇದನ್ನ ಒಳ್ಳೆ ಸೈನ್ಸ್ ಇಟ್ಬಿಟ್ಟಿದ್ದಾರೆ, ಕಂಪ್ಯೂಟರ್ ಸೈನ್ಸ್, ಕಂಪ್ಯೂಟರ್ ಏನು ಇಂಜಿನಿಯರಿಂಗ್ ಮಾಡಿದರೆ ಇದನ್ನ ಪಾಠ ಮಾಡಬೇಕು, ನಮ್ಮ ಕಡೆಗೆ ಏನು ಅರ್ಥ ಆಗ್ತದೆ, ಈ ಶಬ್ದಗಳೆಲ್ಲ ಅರ್ಥನೇ ಆಗೋದಿಲ್ಲ, ಅತ್ಯಂತ ಕಠಿಣವಾದ ಪಾಠ ಯಾವ್ದಾದ್ರು ಇದೆ ಅಂದ್ರೆ ಇದೆ ಅಂತ ಹೇಳ್ತಾ ಇದ್ರು. ಆದರೆ ಈಗ ಅವ್ರನ್ನೇ ಮತ್ತೆ ಕೇಳಿದ್ರೆ ಹೇಳ್ತಾರೆ, ಬಹುಶಃ ಇದರಂತ ಸುಲಭವಾದ ಪಾಠ ಮತ್ತೊಂದಿಲ್ಲ ಅಂತ. ಯಾಕೆಂದ್ರೆ ಈಗ ಅದನ್ನು ಅನುಭವಿಸಿದ್ದಾರೆ. ಇದರ ಇಂಟರ್ನೆಟ್ಟಿನ ಪ್ರಭಾವ, ಅದರ ಈ ಪಾಠದಲ್ಲಿ ಏನೇನು ಬಂದಿದೆಯಲ್ಲ ಅದರ ಇಮ್ಮಡಿ ಮುಮ್ಮಡಿಗಿಂತ ಜಾಸ್ತಿಯಾಗಿ ವಾಸ್ತವದಲ್ಲಿ ನಾವು ಅದನ್ನ ಅನುಭವಿಸಿದ್ರಿಂದ ಇದೀಗ ನಮ್ಗೆಲ್ಲರಿಗೂ ಕೂಡ ಸುಲಭ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಶಿಕ್ಷಕ ಹೇಳ್ತಾರೆ, ಇಂಟರ್ನೆಟ್ सचमुच एक वरदान है. इंटरनेट निजವಾಗಿಯೂ ಒಂದು ವರದಾನ ಆಗಿದೆ. उसने जीवन के हर क्षेत्र में अपना कमाल दिखाया है. ಅದು ಜೀವನದ ಹರ್ ಕ್ಷೇತ್ರ ಮೇ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅಪನ ಕಮಾಲ್ ದಿಖಾಯ ಹೈ. ತನ್ನ ಕಮಾಲ್ ಅಂದ್ರೆ ಅದ್ಭುತ ಅಥವಾ ಏನೇನ್ಬೇಕು ಅದಕ್ಕೊಂದು ಪವಾಡವನ್ನ ತೋರಿಸಿದೆ ಅಂತ. ನಾವು ಪವಾಡ ಅಂದ್ರೆ ನಂಬಲು ಅಸಾಧ್ಯವಾದ ಘಟನೆಗಳಿಗೆ ಪವಾಡ ಅಂತ ಕರಿತೀವಲ್ಲ, ಹಾಗೆ ಕಮಾಲ್ ಅಂದ್ರೆ ಒಂದು ಪವಾಡ ಅಂತ. ಆ ಪವಾಡವನ್ನ ಈ ಇಂಟರ್ನೆಟ್ ಮಾಡಿದೆ ಅಂತ. ನೋಡಿ, ಅಲ್ಲ ಒಂದು ಚಿತ್ರ ಇದೆ. ಆ ಮೊಬೈಲ್ ಒಂದು ಕೈನಲ್ಲಿ ಇದ್ದು ಬಿಟ್ರೆ ನಿಮ್ಗೆ ಏನೆಲ್ಲ ಸೌಲಭ್ಯಗಳು ನಿಮಗೆ ಇದರಿಂದ ದೊರೀತವೆನ್ನೋದನ್ನ ಆ ಚಿತ್ರ ನಿಮಗೆ ತಿಳಿಸುತ್ತೆ. ನೋಡಿ, ಇವತ್ತು ಮೊಬೈಲ್ ಏನಲ್ಲ, ಅದು ಮೊಬೈಲ್ ವಾಚ್ ಕೂಡ ಹೌದು, ಮೊಬೈಲು ಸ್ಟಿಲ್ ಕ್ಯಾಮ್ರಾ ಕೂಡ ಹೌದು, ವಿಡಿಯೋ ಕ್ಯಾಮ್ರಾ ಕೂಡ ಹೌದು, ಕ್ಯಾಲ್ಕುಲೇಟರ್ ಕೂಡ ಹೌದು, ಪುಸ್ತಕನೂ ಕೂಡ ಹೌದು, ಹಾಗೇನೆ ಟಿವಿನೂ ಕೂಡ ಹೌದು, ರೇಡಿಯೋನು ಕೂಡ ಹೌದು, ಹಾಗೇನೆ ಟಾರ್ಚ್ ಕೂಡ ಹೌದು. ಹಾಗೇನೆ ಏನಲ್ಲ ಅಂತ ಕೇಳಬೇಕಾಗಿತ್ತು ಅದೀಗ ನಾವು. ಈ ಮೊಬೈಲ್ ಅನ್ನುವಂಥದ್ದು ಎಲ್ಲವುಗಳ ಒಂದು ಮಿನಿ ಸಣ್ಣ, ಮೊದಲು ಇದಕ್ಕಾಗಿನೇ ಹತ್ತಾರು ವಸ್ತುಗಳು ಮನೆ ತುಂಬ ಇಟ್ಕೋಬೇಕಾಗಿತ್ತು. ಈಗ ಅವೆಲ್ಲವೂ ಕೂಡ ನಮ್ಮ ಜೋಬ್ನಲ್ಲಿ ಇರುವಂಥ ಸ್ಥಿತಿ ಬಂದಿದೆ. ಇದಕ್ಕೆಲ್ಲ ಮುಖ್ಯವಾದ ಕಾರಣ ಇಂಟರ್ನೆಟ್ಟಿಂದ ಇವೆಲ್ಲವೂ ಕೂಡ ಸಾಧ್ಯ ಆಗಿದೆ ಅಂತ ಮುಂದುವರೆದು ಹೇಳ್ತಾನೆ. ಜೈಸೆ ಚಿಕಿತ್ಸಾ, ಉದಾಹರಣೆಗೆ ಅಧ್ಯಾಪಕರು ಹೇಳ್ತಾರೆ ಇದರ ಮಹತ್ವವನ್ನು ವರ್ಣಿಸ್ತಾ. ಚಿಕಿತ್ಸಾ ಅಂದ್ರೆ ಚಿಕಿತ್ಸೆ. ಆರೋಗ್ಯ ಬಹಳ ಮುಖ್ಯ ಅಂತ ನಾವೆಲ್ಲ ಹೇಳ್ತೀವಿ, ಆರೋಗ್ಯವೇ ಭಾಗ್ಯ ಅಂತ. ಆದರೆ ಅನೇಕ ಬಡವರಿಗೆ ಉನ್ನತ ಮಟ್ಟದ ಒಂದು ಚಿಕಿತ್ಸೆ ದೊರೀತಾ ಇಲ್ಲ. ಕಾರಣ ಹಣಕಾಸಿನ ತೊಂದರೆ ಇದೆ, ಅದನ್ನ ಲಭ್ಯತೆ ತುಂಬಾ ಕಡಿಮೆ ಆಗ್ತಾ ಇದೆ. ಆದರೆ ಈ ಇಂಟರ್ನೆಟ್ಟಿನ ಸಾಧನದಿಂದಾಗಿ ಅತ್ಯಂತ ಕಡು ಬಡವರಿಗೂ ಅಥವಾ ಅತ್ಯಂತ ಮುಟ್ಲಾರದಂಥ ರಿಮೋಟ್ ಏರಿಯಾದಲ್ಲಿರುವಂತಹ ಹಳ್ಳಿಗಳಿಗೂ ಕೂಡ ಉನ್ನತವಾದ ಚಿಕಿತ್ಸೆಯನ್ನು ನಾವು ಕೊಡಬಹುದಾಗಿದೆ ಇಂಟರ್ನೆಟ್ ಮುಖಾಂತರ. ಬಹುಶಃ ಮುಂದಿನ ದಿನಗಳಲ್ಲಿ ನೀವ್ಯಾರು ಡಾಕ್ಟರ್ನ ಖುದ್ದಾಗಿ ಕಾಣುವಂಥ ಅವಶ್ಯಕತೆ ಇಲ್ಲ. ನಿಮ್ಮೂರಲ್ಲಿರುವಂಥ ಡಾಕ್ಟ್ರೇ ನಿಮಗೆ ಈಗ ಎಲ್ಲಿ ಬೆಂಗಳೂರು, ಡೆಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟಲ್ ಮಾಡ್ತಾ ಇರೋ ಶಸ್ತ್ರಚಿಕಿತ್ಸೆಗಳನ್ನ, ಆ ಆಪರೇಷನ್ಗಳನ್ನ ನಿಮ್ಮೂರಿನಲ್ಲಿರುವಂಥ ಡಾಕ್ಟ್ರೇ ಮುಂದೊಂದು ದಿನ ಖಂಡಿತವಾಗೂ ಮಾಡ್ತಾರೆ ಅಂತ ನನಗನ್ಸುತ್ತೆ. ಕಾರಣ ಇಷ್ಟೇ, ಅಲ್ಲೆಲ್ಲೋ ಒಬ್ಬ ತಜ್ಞ, ಅದಕ್ಕೆ ಸಂಬಂಧಪಟ್ಟಂತ ಹಾರ್ಟಿಗೋ ಕಿಡ್ನಿಗೋ ಇನ್ಯಾವುದಕ್ಕೋ ಸಂಬಂಧಪಟ್ಟಂತ ಒಬ್ಬ ತಜ್ಞ ಡಾಕ್ಟರು ಇಲ್ಲಿಯ ಡಾಕ್ಟರ್ಗೆ ಅಸಿಸ್ಟ್ ಮಾಡಿದರೆ ಅಥವಾ ಸೂಚನೆಗಳನ್ನು ಕೊಟ್ಟರೆ ಅಲ್ಲಿಂದನೇ ಕುತ್ಕೊಂಡು ಇಲ್ಲಿನ ಎಲ್ಲ ದೃಶ್ಯಾವಳಿಗಳನ್ನು ನೋಡ್ತಾ ಕ್ಯಾಮ್ರಾದ ಮುಖಾಂತರ ಅಸಿಸ್ಟ್ ಮಾಡಿದರೆ ಅಷ್ಟು ಅವಧಿ ನೀವು ಅವ್ರ ಹತ್ರ ಹೋಗೋದು, ಅವ್ರು ನಿಮ್ಮ ಹತ್ರ ಬರುವಂಥ ಅವಧಿ ತಪ್ಪು ಹೋಗುತ್ತೆ. ಈ ಗುಣಮಟ್ಟದಿಂದಲೇ ನೀವು ಚಿಕಿತ್ಸೆಯನ್ನು ಪಡ್ಕೊಳ್ಬೋದು ಅಂತ ಕಾಣಿಸುತ್ತೆ. ಈಗೆಲ್ಲ ವಿದೇಶಗಳಲ್ಲಿ ಈಗೆಲ್ಲ ಈ ಥರದ ಚಾಲ್ತಿಗೆ ಬಂದಿದೆ. ನಮ್ಮ ದೇಶದಲ್ಲೂ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಬರುವ ಎಲ್ಲ ಸಾಧ್ಯತೆಗಳು ಕೂಡ ಕಾಣ್ತಾ. ನೋಡಲ್ಲಿ ಚಿತ್ರಗಳನ್ನು ನೋಡ್ತಾ ಇದ್ದೀವಿ ನಾವು, ಕ್ಯಾಮ್ರಾಗಳನ್ನು ಕಾಣಿಸ್ತದೆ, ಅಲ್ಲಿ ಚಿತ್ರ ಇದೆ, ಈ ಕಡೆನೂ ಕಾಣಿಸ್ತದೆ. ಅದನ್ನ ಬೇರೆ ಎಲ್ಲೋ ಕುತ್ಕೊಂಡು ಬೇರೆ ಉನ್ನತ ಅದರಲ್ಲಿ ಪ್ರಖ್ಯಾತಿಯನ್ನು ಪಡೆದಂತಹ ವೈದ್ಯರು ನಿರ್ದೇಶನವನ್ನ ನೀಡಬಹುದು. ಇನ್ನು ಕೃಷಿಯಲ್ಲೂ ಕೂಡ ಇಂಟರ್ನೆಟ್ ಬಹಳ ಅಗಾಧವಾದಂತಹ ಪರಿಣಾಮವನ್ನು ಬೀರಿರುವುದನ್ನ ನೀವು ನಿಮ್ಮ ಗಮನಕ್ಕೆ ಬಂದಿರಬೇಕು. ಈಗಾಗಲೇ ಅದರ ಬೆಲೆಗಳಿರ್ಬೋದು, ರೋಗಗಳಿರ್ಬೋದು, ಅಥವಾ ಹವಾಮಾನ ಇರ್ಬೋದು, ಅಥವಾ ಹೊಸ ಬೆಳೆಗಳನ್ನು ಬೆಳೆಯುವ ಪದ್ಧತಿಗಳಿರ್ಬೋದು, ಇಂಥ ಅನೇಕ ಮಾಹಿತಿಗಳು ಧಾರಾಳವಾಗಿ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತವೆ. ನೀವು ತಾಳ್ಮೆಯಿಂದ ಅದನ್ನು ನೋಡ್ಕೊಂಡು ಅದನ್ನ ಅನುಸರಿಸಿದ್ದೆ ಆದರೆ ನೀವು ನಿಮ್ಮ ಕೃಷಿಯ ಉತ್ಪಾದನೆಯನ್ನು ಮತ್ತಷ್ಟು ಹೆಚ್ಚಿಸ್ಕೋಬಹುದಾಗಿದೆ. ಅಂತರಿಕ್ಷ ಜ್ಞಾನ ನಿಮಗೆ ಗೊತ್ತಿದೆ. ಸ್ಯಾಟಲೈಟ್ ಮುಖಾಂತರ ಹವಾಮಾನದ ಬದಲಾವಣೆಯನ್ನು ಬಹಳ ಬೇಗ ತಿಳ್ಕೊಳ್ಬಹುದಾಗಿದೆ. ಹಾಗೇನೆ ಸ್ಯಾಟಲೈಟ್ ಥ್ರೂ GPS ಅಂತ ಬರ್ತದಲ್ಲ, ಅಂದರೆ ಯಾವುದಾದ್ರೂ ಮಾರ್ಗವನ್ನು ನಿಖರವಾದ ಸ್ಥಳವನ್ನು ಸೂಚಿಸುವಂಥದ್ದು ಇದೆಯಲ್ಲ, ಅದನ್ನ ಬಳಸ್ಕೊಂಡು ನಾವು ನಮ್ಮ ಗಮ್ಯವನ್ನು, ನಮ್ಮ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ವಿಜ್ಞಾನದಲ್ಲಾಗುವಂತಹ ಪ್ರಗತಿಗಳೇನಿದೆ ಅಥವಾ ಸಂಶೋಧನೆಗಳೇನಿವೆ ಅವು ಕೂಡ ಬಹಳ ಶೀಘ್ರ ನಮಗೆ ಗೊತ್ತಾಗ್ತವೆ ಮತ್ತು ಬೆಳಕಿಗೂ ಕೂಡ ಬರ್ತವೆ.
ಶಿಕ್ಷಣದ ಬಗ್ಗೆ ಹೇಳಲೇಬೇಕಾಗಿಲ್ಲ. ನೀವು ಈಗಾಗಲೇ ಇಂಟರ್ನೆಟ್ ಮುಖಾಂತರ ಅತ್ಯಂತ ಸಮರ್ಥವಾಗಿ ಶಿಕ್ಷಣವನ್ನು ಪಡೆಯುವಂಥ ಕೆಲಸ ಮಾಡ್ತಾ ಇದ್ರಿ. ಆದರೆ ಹಿಂಗೆ ಯಾವ ಕ್ಷೇತ್ರಗಳಿಲ್ಲ ಅಂತಿಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇಂಟರ್ನೆಟ್ ತನ್ನ ಪ್ರಭಾವವನ್ನು ಬೀರಿದೆ. ಈಗೆಲ್ಲ ಹೆಂಗಿದೆ ಅಂದರೆ ಲೈಟ್ ಆಫ್ ಅಂಡ್ ಆನ್ ಮಾಡಲಿಕ್ಕೂ ಕೂಡ ಮೊಬೈಲನ್ನು ನೀವು ಬಳಸ್ಬೋದು. ಮನೆ ಎಲ್ಲೋ ಆಫೀಸ್ನಲ್ಲಿ ಕೂತ್ಕೊಂಡಿರ್ತೀರಿ, ಮನೆಯಲ್ಲಿರುವಂಥ ನಲ್ಲಿಯನ್ನು ಅಥವಾ ಲೈಟನ್ನು ಬಿಟ್ಟೋಗ್ಬಿಟ್ಟಿರ್ತೀರಿ, ನೆನಪಾಗುತ್ತೆ ಅಥವಾ ಸೂಚನೆ ಕೂಡ ಕೊಡುತ್ತೆ, ಅದನ್ನು ಕೂಡ ನಾವು ಮಾಡ್ಬೋದು. ಈಗ ಉದಾಹರಣೆಗೆ ಆ ಹೊಲಗಳಿರುವಂಥ ಪಂಪ್ ಸೆಟ್ಗೆ ಕೂಡ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಅದಕ್ಕೊಂದು ಸಿಮ್ ಬರುತ್ತೆ. ಅದನ್ನು ಹಾಕಿದರೆ ನೀವು ಅಲ್ಲಿಂದನೇ ಕುತ್ಕೊಂಡು 100 ಕಿಲೋಮೀಟರ್ ದೂರದಿಂದನೇ ನಿಮ್ಮ ಪಂಪ್ ಸೆಟ್ಟನ್ನು ಆನ್ ಮಾಡ್ಬೋದು, ಆಫ್ ಮಾಡ್ಬೋದು, ಕರೆಂಟ್ ಬಂದಿದೆಯಾ ಅಂತ ತಿಳ್ಕೊಬೋದು, ಎಷ್ಟು ವೋಲ್ಟೇಜ್ ಇದೆ ಅಂತ ಕೂಡ ತಿಳ್ಕೊಬೋದು. ಇನ್ನು ಇನಿಷಿಯಲ್ ಸ್ಟೇಜ್ ಇದೆ, ಬರ್ತಾ ಬಂದರೆ ನೀವು ಅಲ್ಲಿಂದನೇ ವಾಲ್ ಕೂಡ ತಿರುವಂಥ ಅಥವಾ ಎಷ್ಟೆಷ್ಟು ಗಿಡಕ್ಕೆ ಯಾವ್ಯಾವ ಗಿಡಕ್ಕೆ ಎಷ್ಟೆಷ್ಟು ನೀರು ಹೋಗ್ತಾ ಇದೆ, ಯಾವ ಗಿಡಕ್ಕೆ ಹೋಗಿಲ್ಲ ಅನ್ನೋದನ್ನು ನಾವು ಅಲ್ಲಿಂದನೇ ಕುತ್ಕೊಂಡು ನೋಡಿ ನಿರ್ವಹಣೆ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಿಸ್ತಾ ಇದ್ದಾವೆ. यहाँ तक कि ಇಲ್ಲಿವರೆಗೆ ದೇಶಕ್ಕೆ ರಕ್ಷಾದಲೋಂ ಕಿ, ದೇಶದ ರಕ್ಷಾದಲ ಏನು ನಮ್ಮ ದೇಶವನ್ನು ಕಾಯುವಂಥ ಸೈನ್ಯ ಇದೆಯಲ್ಲ, ಅದು ನಮ್ಮ ದೇಶದಲ್ಲಿ ಭೂ ಸೈನ್ಯ ಇದೆ, ಜಲ ಸೈನ್ಯ ಇದೆ, ವಾಯುಸೇನೆ ಇದೆಯಲ್ಲ, ಈ ಎಲ್ಲ ಸೇನೆಗಳ ಕಾರ್ಯವಾಹಿ ಅನೇಕ ಸಾರಿ ಅವರೊಂದು ನಿಖರವಾದಂಥ ಒಂದು ಕೆಲವು ಕಾರ್ಯೋದ್ದೇಶಗಳನ್ನ ಹಾಕೊಂಡಿರ್ತಾರೆ. ಅಂತಹ ಕಾರ್ಯೋದ್ದೇಶಗಳನ್ನು ಯಶಸ್ವಿಗೊಳಿಸಲಿಕ್ಕೆ ಈ ಇಂಟರ್ನೆಟ್ಟು ಬಹಳ ಸಹಾಯವನ್ನು ಮಾಡ್ತದೆ. ಉದಾಹರಣೆಗೆ ಶತ್ರು ದೇಶದಲ್ಲಿ ಅಥವಾ ಶತ್ರುಗಳು ಎಲ್ಲಿದ್ದಾರೆ, ಅವರ ಹತ್ರ ಇರುವಂಥ ವೆಪನ್ಗಳು ಯಾವ್ಯಾವು, ಎಷ್ಟು ಸಂಖ್ಯೆಯಲ್ಲಿದ್ದಾರೆ, ಯಾವ ಭಾಗದಲ್ಲಿ ಬರ್ತಾ ಇದ್ದಾರೆ, ಯಾವ ಕಡೆಗೆ ಹೋಗ್ತಾ ಇದ್ದಾರೆ, ಇವನ್ನೆಲ್ಲವನ್ನು ಕೂಡ ನಾವು ಸ್ಯಾಟಲೈಟ್ ಮುಖಾಂತರ ಕುಳಿತಲ್ಲೇ ಪಡೆದ್ರೆ ನಿಖರವಾಗಿ ನಾವು ಶತ್ರುಗಳನ್ನು ಹೊಡೆದು ಉರುಳಿಸ್ಬೋದು. ಅವರು ಮತ್ತೆ ನಮ್ಮ ದೇಶದ ಕಡೆಗೆ ತಲೆ ಹಾಕು ಕೂಡ ಮಲಗದಂಗೆ ಎಚ್ಚರಿಕೆಯನ್ನು ಕೊಡಬಹುದು. ಇಂಥದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ನಮ್ಮ ದೇಶದ್ದೇ ಅನೇಕ ಉದಾಹರಣೆಗಳನ್ನ ಇತ್ತೀಚೆಗೆ ನಾವು ನೋಡಿರೋದನ್ನ ನೀವು ದೃಶ್ಯ ಮಾಧ್ಯಮಗಳಲ್ಲಿ ನೋಡಿರ್ಬೇಕು ಕಾಣಿಸ್ತದೆ. ಮುಂದುವರೆದು ಕೃಷಿ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗಿದೆ. ನೋಡಿ, ಈ ಕಡೆ ಚಿತ್ರ ಇದೆಯಲ್ಲ ಅದು ಸಾಂಪ್ರದಾಯಿಕ ಕೃಷಿ, ಈ ಕಡೆ ಚಿತ್ರ ಇದೆಯಲ್ಲ ಅದು ಆಧುನಿಕ ಕೃಷಿ. ಆ ಡ್ರೋನ್ ಮುಖಾಂತರ ಈಗ ನೀವು ಎಲ್ಲ ಕಡೆಗೂ ಗಮನ ಹರಿಸ್ಬೋದು. ಅಷ್ಟೇ ಅಲ್ಲ, ಔಷಧಿ ಸಿಂಪಡಿಸ್ಬೋದು ಅಥವಾ ಇನ್ನು ಬೇರೆ ಬೇರೆ ಇಂಥ ನೂರಾರು ಉಪಕರಣಗಳೀಗ ನಮ್ಮ ಕೈಗೆ ಬಂದಿದೆ. ಅಂತರಿಕ್ಷ ಜ್ಞಾನ, ಅಂತರಿಕ್ಷವನ್ನು ನಿಖರವಾಗಿ ನಾವು ಅಧ್ಯಯನ ಮಾಡಲಿಕ್ಕೆ ಇಂಟರ್ನೆಟ್ ಕೂಡ ಬಹಳ ಸಹಾಯಕಾರಿಯಾಗಿದೆ. ವಿಜ್ಞಾನ ಕ್ಷೇತ್ರ ಶಿಕ್ಷಾ ಆದಿ ವಿಜ್ಞಾನ ಅಂತ ಹೇಳಿದ್ರೆ ನಾವು ಅಲ್ಲಿ ನೋಡಿದೀವಿ, ಅಲ್ಲಿ ಒಬ್ಬ ರೋಬೋಟ್ ಕೂತ್ಕೊಂಡಿದ್ದಾನೆ. ವಿಜ್ಞಾನ ಈಗ ಬಹಳ ಸದ್ಯದ ಇಡೀ ಜಗತ್ತಿನ ಮುಂದಿರುವಂತಹ ಒಂದು ಸವಾಲು ಅಥವಾ ಕಂಡುಹಿಡಿಯಲೇಬೇಕನ್ನುವಂಥ ಇರುವಂತಹ ಒಂದು ಆಶಯ ಪ್ರತಿಯೊಬ್ಬ ವಿಜ್ಞಾನಿಗೂ ಯಾವುದಪ್ಪ ಅಂತ ಹೇಳಿದ್ರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದರೆ ಕೃತಕ ಬುದ್ಧಿಮತ್ತೆ ಅಂತ. ಅಂದರೆ ನಾವು ಹೇಗೆ ಮನುಷ್ಯರು ಯೋಚಿಸಿ ಕಾರ್ಯಗಳಿಗೆ ಮುಂದಾಗ್ತೀವೋ ಹಾಗೆ ಒಂದು ಯಂತ್ರ ನಮ್ಮಂತೆಯೇ ಯೋಚಿಸಿ ತಕ್ಕ ಪರಿಸ್ಥಿತಿಗೆ ತಕ್ಕನಾಗಿ, ಸಂದರ್ಭಕ್ಕೆ ತಕ್ಕನಾಗಿ ಕಾರ್ಯವನ್ನು ನಿರ್ವಹಿಸಬಲ್ಲುದಾ ಅಥವಾ ನಿರ್ವಹಿಸಬೇಕು ಅನ್ನುವಂಥದ್ದು ಎಲ್ಲ ವಿಜ್ಞಾನಿಗಳ ಮಹತ್ವಾಕಾಂಕ್ಷೆಯ ಒಂದು ಯೋಜನೆ, ಆಶಯ. ಈ ನಿಟ್ಟಿನಲ್ಲಿ ಎಲ್ಲ ದೇಶಗಳು ಕೂಡ ನಿರಂತರ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. ಕೋಟಿ ಹಣವನ್ನು ಸುರಿತಾ ಇದ್ದಾವೆ. ಲಕ್ಷಾಂತರ ವಿಜ್ಞಾನಿಗಳು ಅದರ ಹಿಂದೆ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಸ್ವಲ್ಪ ಮಟ್ಟಿಗೆ ಯಶಸ್ವಿನೂ ಕೂಡ ಆಗಿದ್ದಾರೆ. ಹಂಗೆ ಬಂದ್ಬಿಡ್ತು ಅಂತ ಹೇಳಿದ್ರೆ ನಾವು ಈಗೇನು ಈ ಸೋಷಿಯಲ್ ನೆಟ್ವರ್ಕಿನ ಮುಖಾಂತರ ಇಷ್ಟು ಬದಲಾವಣೆ ಆಗಿದೆ ಅಂತ ಹೇಳ್ತೀವಲ್ಲ, ಇದರ ನೂರಾರು ಪಟ್ಟು ಸಾವಿರಾರು ಪಟ್ಟು ಬದಲಾವಣೆಗಳನ್ನು ನಾವು ಮುಂದಿನ ದಿನಗಳಲ್ಲಿ ಖಂಡಿತವಾಗೂ ಕೂಡ ಕಾಣಬಹುದಾಗಿದೆ. ಅತ್ಯಂತ ಕಠಿಣ ಕೆಲಸಗಳನ್ನು ಅಥವಾ ಕಷ್ಟ ಕೆಲಸಗಳನ್ನು ಈ ರೋಬೋಟ್ಗಳ ಮುಖಾಂತರ ನಾವು ಮಾಡಿಸ್ಕೋಬಹುದಾಗಿದೆ. ಆಗ ನಮ್ಮ ಶ್ರಮ, ಹಣ ಅವುಗಳು ಕಡಿಮೆ ಉಳಿತಾಯ ಆಗ್ತತೆ, ಕೆಲಸ ಚೆನ್ನಾಗಾಗ್ತತೆ. ಶಿಕ್ಷಣದ ನೋಡಿ, ಇಲ್ಲಿ ಈ ಕಡೆ ನೋಡಿ ಒಬ್ಬ ಅಧ್ಯಾಪಕರು ಒಂದು ಪ್ರೊಜೆಕ್ಟರ್ ಮೇಲೆ ಇಟ್ಕೊಂಡು ಪಾಠ ಮಾಡ್ತಾ ಇದ್ದಾರೆ. ಇದು ಕೂಡ ಹಳತಾಗಿದೆ. ಈಗ ನಾನು ಪಾಠ ಮಾಡ್ತಿರೋದು ನಿಮಗೆ ನೇರ ತಲುಪ್ತಾ ಇರೋದಕ್ಕೆ ಇದಕ್ಕಿಂತ ತಾಜಾ ಉದಾಹರಣೆ. ನೀವೆಲ್ಲೋ ಇದ್ದೀರಿ, ನಾನೆಲ್ಲೋ ಇದ್ದೀನಿ, ಆದರೂ ನಿಮ್ಮ ನಡುವೆ ಒಂದು ಬಾಂಧವ್ಯ ಇದೆ. ನಾನು ಹೇಳಬೇಕಾದಂಥ ವಿಷಯ ನಿಮಗೆ ತಲುಪುತ್ತೆ. ನೀವೇನಾದರೂ ಬೇಕಾದ್ರೆ ನಿಮಗೆ ಮರು ಪ್ರಶ್ನೆಯನ್ನು ಹಾಕ್ಬೋದು ಅಥವಾ ಪ್ರಶ್ನೆಯನ್ನು ಕಳಿಸ್ಕೊಡ್ಬೋದು, ನಾನು ಅದಕ್ಕೆ ಉತ್ತರವನ್ನು ಕೊಡ್ಬೋದು. ಈ ಕೆಳಗಿನ ರಕ್ಷಣಾ ಬಗ್ಗೆ ನಾವು ಆಗಲೇ ಹೇಳಿದ್ವಿ. ಹೀಗೆ ಇಂಟರ್ನೆಟ್ ಬಹಳ ಒಂದು ಕೊಡುಗೆಯಾಗಿ ಕೆಲಸ ಮಾಡಿದೆ. ಆವಾಗ ಪೂಜಾ ಕೇಳ್ತಾಳಲ್ಲ, ಸರ್ ಕ್ಯಾ ಇಂಟರ್ನೆಟ್ ಕಾ ಕೋಯಿ ದುಷ್ಪರಿಣಾಮ ಭಿ ಹೈ, ಏನಾದ್ರು ದುಷ್ಪರಿಣಾಮ ಇದೆ ಅಂತ. ಶಿಕ್ಷಾ ಕೇಳ್ತಾನೆ, ಹಾಯ್ ಹೌದು ಇದೆ. ನೋಡಿ, ಈ ಎಲ್ಲವೂ ಕೂಡ ಯಾವುದು ವರದಾನವೋ ಹೌದು, ಅಭಿಶಾಪವೂ ಕೂಡ ಹೌದು. ಉದಾಹರಣೆಗೆ ಕನ್ನಡದಾಗ ಒಂದು ಮಾತಿದೆ, ಅತಿ ಆದರೆ ಅಮೃತವೂ ವಿಷವೇ ಅಂತ.
ಅತಿ ಆದರೆ ಅಮೃತವು ವಿಷವೇ ಅನ್ನುವಂಥ ಮಾತಿದೆ. ಹಾಗೆ ಇಂಟರ್ನೆಟ್ ಬಳಕೆ ಇದೆಯಲ್ಲ, ಇದು ಅತಿ ಆದರೆ ಇದು ಕೂಡ ವಿಷವೇ, ದುಷ್ಪರಿಣಾಮವೇ. ನೀವು ಭಾಳ ಬೀಗಬೇಕಾಗಿಲ್ಲ. ನನಗೆ ನೀವು ಅಪ್ಪ ಅಮ್ಮ ಏನೋ ಕೇಳ್ತಿರ್ತಾರೆ, ನನಗೆ ಗೊತ್ತಾಗಲ್ಲ ಮಗು ಇದಂತ ನೋಡ್ಕೊಡು ಅಂತ. ನಿಮ್ಗೆ ಒಳಗೆ ದಿಮಾಗ್ ಬಂದ್ಬಿಟ್ಟಿರ್ತತೆ, ಅಯ್ಯೋ ನಮ್ಮ ಅಪ್ಪಗೆ ಗೊತ್ತಿಲ್ಲದು ನನಗೆ ಗೊತ್ತೈತೆ, ನಾನು ಟೆಕ್ನಾಲಜಿಯಾಗಿ ಭಾಳ ಮುಂದಿದ್ದೀನಿ ಅಂತ. ನಿಮಗೆ ಗೊತ್ತಾಗಬೇಕು, ನಾಳೆ ಮುಂದೊಂದಿನ ಅತ್ಯಂತ ಅತಿ ಶೀಘ್ರದಲ್ಲಿ LKG UKG ಹುಡುಗ ನಿನಗಿಂತ ಆ ಕ್ಷೇತ್ರದಲ್ಲಿ ಮುಂದಿರ್ತಾನೆ. ಈ ತಂತ್ರಜ್ಞಾನ ಇರೋದೇ ಅದಕ್ಕೆ ಸುಲಭ ಮಾಡ್ಲಿಕ್ಕಾಗಿ. ಅದನ್ನ ಯಾರು ಭಾಳ ದಿನ ಅದನ್ನ ಮುಚ್ಚಿಟ್ಕೊಳಕ್ ಬರೋದಿಲ್ಲ. ಅದನ್ನ ಪ್ರತಿಯೊಂದು ತಂತ್ರಜ್ಞಾನವನ್ನು ಆವಿಷ್ಕರಿಸುವ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಅದು ಸುಲಭವಾಗಿ ಪ್ರತಿಯೊಬ್ಬರು ಬಳಸಬೇಕು ಅನ್ನುವಂಥದ್ದೇ ಆಗಿದೆ. ಹಾಗಾಗಿ ಇದು ಎಷ್ಟು ಅನುಕೂಲವೋ ಅಷ್ಟೇ ಅಪಾಯಕಾರಿಯೂ ಹೌದು. ನೀವು ಬಂದ್ಬಿಟ್ಟಿದ್ರೆ ನನ್ನ ಕೈಯಲ್ಲಿದೆ ಅಂತ ಪಿತ್ತ ನೆತ್ತಿಗೆರಿಸ್ಕೊಂಡ್ರೆ ನಿಮ್ಮಂತ ಮುಠಾಳರು ಮತ್ತೊಬ್ರಿಲ್ಲ. ಅದು ಎಚ್ಚರಿಕೆ ನಿಮ್ಗೆ ಬಹಳ ಚೆನ್ನಾಗಿರ್ಬೇಕು ನಿಮಗೆ. ಅದಕ್ಕೆ ಇಲ್ಲಿ ಶಿಕ್ಷಕರು ಹೇಳ್ತಾರೆ, ಇಂಟರ್ನೆಟ್ ಏಕ್ ಓರ್ ವರದಾನ ಆಯಿತು, ದೂಸರಿ ಓರ್ ವಹ ಅಭಿಶಾಪ ಬಿ ಹೈ. ಇಂಟರ್ನೆಟ್ ಒಂದು ಕಡೆಗೆ ವರದಾನ ಆದರೆ ಮತ್ತೊಂದು ಕಡೆಗೆ ಅದು ಅಭಿಶಾಪವೂ ಕೂಡ ಹೌದು. ಇಂಟರ್ನೆಟ್ಗೆ ವಜಹಸೆ ಪೈರಸಿ, ಇಂಟರ್ನೆಟ್ನಿಂದ ಕಾರಣದಿಂದಾಗಿ ಪೈರಸಿ ಅಂದ್ರೆ ನಕಲು ಮಾಡುವುದು. ಅಂದ್ರೆ ನಾನೀಗೇನೋ ಪಾಠ ಮಾಡಬೇಕು ಅಂತ ಸಿದ್ಧತೆ ಮಾಡ್ಕೊಂಡಿರ್ತೀನಿ, ಇದನ್ನ ನನಗಿಂತ ಮೊದಲೇ ಕಾಪಿ ಮಾಡ್ಕೊಂಡು ಬೇರೆಯವರು ಕೂಡ ಪಾಠ ಮಾಡಿಬಿಡ್ಬೋದು. ಅದನ್ನ ನಕಲು ಮಾಡೋದು ಪೈರಸಿ ಅಂತ ಕರೀತಾರೆ. ಬ್ಯಾಂಕಿಂಗ್ ಫ್ರಾಡ್ ಅನ್ನುವಂಥ ಶಬ್ದ ಇಂಗ್ಲಿಷ್ ಶಬ್ದ, ಮೋಸ ಅಂತ. ಬ್ಯಾಂಕಿಂಗ್ ವಂಚನೆಗಳಂತೂ ಇತ್ತೀಚೆಗೆ ಬಹಳ ಆಗ್ತದವೆ. ಕೆಲವರು ಹೇಳ್ಕೊಳ್ತಾರೆ, ಕೆಲವರು ಹೇಳಕ್ ಬರೋದಿಲ್ಲ, ಕೆಲವರಿಗೆ ಅದು ಗೊತ್ತೇ ಆಗೋದಿಲ್ಲ ನಾವು ಮೋಸ ಹೋಗಿದ್ದೀವಿ ಅಂತ ಹೇಳಿ. ಅನೇಕ ಜನ ಯಾರಾದರೂ ಫೋನ್ ಮಾಡ್ತಾರೆ, ನಾವು ಬ್ಯಾಂಕ್ನಿಂದ ಫೋನ್ ಮಾಡಿದ್ದೀವಿ, ನಿಮ್ದು ATM ಸ್ಟ್ರಕ್ ಆಗಿಬಿಟ್ಟಿದೆ, ನಿಮ್ಮ ATM ಕಾರ್ಡ್ ತೆಗೀರಿ ಸ್ವಲ್ಪ, ಆ ಕಾರ್ಡ್ ಹಿಂದ್ಗಡೆ ಒಂದು ಸಂಖ್ಯೆ ಇದೆ ನೋಡಿ, ಅವ್ನು ಹೇಳ್ತಾನೆ ನಿಮ್ದೊಂಚೂರು ಪಾಸ್ವರ್ಡ್ ಹೇಳಿ ಅಂತಾನೆ. ನೀವು ಹೇಳಿ ಮುಗಿಸಿ ಫೋನ್ ಇಡೋದ್ರೊಳಗಾಗಿ ನಿಮ್ಮ ಅಕೌಂಟ್ನಲ್ಲಿರುವಂಥ ಎಲ್ಲ ಹಣವನ್ನು ಲಾಪ್ಟಾಯಿಸ್ಬಿಟ್ಟಿರ್ತಾನೆ. ಇದನ್ನ ಬ್ಯಾಂಕಿಂಗ್ ಫ್ರಾಡ್ ಅಂತ ಕರೀತಾರೆ. ಇದು ಬರೀ ವ್ಯಕ್ತಿಗಳ ನಡುವೆ ಅಲ್ಲ, ಸಂಘ ಸಂಸ್ಥೆಗಳ ನಡುವೆ ಆಗುತ್ತೆ, ದೇಶಗಳ ನಡುವೆನೂ ಕೂಡ ಹಣ ಲಾಪ್ಟಾಯಿಸುವಂತ ವರ್ಗಾವಣೆ ಮಾಡುವಂತ ಕೆಲಸ ಆಗ್ತಾ ಇದೆ. ಅವನು ಎಲ್ಲಿ ಕುತ್ಕೊಂಡಿರ್ತಾನೋ, ಹೆಂಗ್ ಹೊಡಿತಾನೋ ಒಂದು ಗೊತ್ತಾಗೋದಿಲ್ಲ. ಅಂತಹ ಚಾಣಾಕ್ಷರು ಕೂಡ ಇದ್ದಾರೆ. ಅಂದ್ರೆ ಇಂಟರ್ನೆಟ್ನಿಂದ ಎಷ್ಟು ಅನುಕೂಲ ಇದೆಯೋ ಅಷ್ಟೇ ಅನಾನುಕೂಲ ಇದೆ, ಮೋಸ ಹೋಗುವ ಸಾಧ್ಯತೆನೂ ಕೂಡ ಇದೆ. ಯಾವುದೇ ಕಾರಣಕ್ಕೆ ಇದರಲ್ಲಿ ಪರಿಪೂರ್ಣ ಅಂತ ನೀವು ಯಾರು ಭಾವಿಸಬಾರ್ದು. ಅದು ಪ್ರತಿಕ್ಷಣ ಕಲಿಯುವಂಥದ್ದು, ಪ್ರತಿಕ್ಷಣನೂ ಅಪೂರ್ಣನೇ ಅದು. ಆಮೇಲೆ ಹಾಕಿಂಗ್ ಅಂತ ಏನಪ್ಪಾ ಅಂದ್ರೆ ಸೂಚನಾ ಖಬರೋಂಕಿ ಚೋರಿ, ಅಂದ್ರೆ ಮಾಹಿತಿ ತಂತ್ರಜ್ಞಾನಗಳನ್ನ ಕದಿಯುವಂಥದ್ದು. ಉದಾಹರಣೆಗೆ ನಮ್ದೊಂದು ವೆಬ್ಸೈಟ್ ಏನೋ ಮಾಡ್ಕೊಂಡಿದ್ವಿ, ನಮ್ಮ ಆಡಳಿತಕ್ಕೆ ಅನುಕೂಲ ಆಗಂಗೆ ಅಂತ ಇಟ್ಕೊಳ್ಳೋಣ. ಅದನ್ನು ಯಾರೋ ಒಬ್ಬ ಎಲ್ಲೋ ಕುತ್ಕೊಂಡು ಕದ್ದು ಬಿಡ್ತಾನೆ. ಅಂದ್ರೆ ಅದರ ನಿಯಂತ್ರಣವನ್ನು ತಾನು ಇಟ್ಕೊಂಡ್ಬಿಡ್ತಾನೆ. ನಾವೇನ್ ಮಾಡ್ಬೇಕು ಅಂತಿದ್ವೋ ಅದನ್ನು ಅವನೇ ಮಾಡಿಬಿಡ್ಬೋದು, ಅಥವಾ ನಮ್ಮಲ್ಲಿ ಬರುವಂತ ಹಣವನ್ನೆಲ್ಲ ಅವನು ವರ್ಗಾಯಿಸ್ಕೊಂಡ್ಬಿಡ್ಬೋದು, ಅಥವಾ ತಪ್ಪು ಮೆಸೇಜ್ ಕೊಡ್ಬೋದು, ಈ ಸಂಘ ಸಂಸ್ಥೆಗೆ ಕೆಟ್ಟ ಹೆಸರು ಬರಬೇಕು ಅಂತ. ಹಿಂಗೆ ಬರೀ ಸಂಘ ಸಂಸ್ಥೆ ಅಂತಲ್ಲ, ದೇಶಗಳ ಪ್ರಮುಖ ವೆಬ್ಸೈಟ್ಗಳನ್ನು ಕೂಡ ಅತ್ಯಂತ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು, ರಕ್ಷಣಾ ಮಂತ್ರಿಗಳು, ಇಂತಹ ಪ್ರಮುಖ ವ್ಯಕ್ತಿಗಳ ವೆಬ್ಸೈಟ್ ಅನ್ನು ಕೂಡ ಹ್ಯಾಕ್ ಮಾಡಿರೋದನ್ನ ನಾವು ನೋಡಿದೀವಿ. ಇವೆಲ್ಲ ಇನ್ನೂ ಹೆಚ್ಚುತ್ತಾನೆ ಇದಾವೆ. ಈ ತಂತ್ರಜ್ಞಾನ ಜಾಸ್ತಿ ಆದಂಗೆಲ್ಲ ಇದರ ಮುಗ್ಲು ಕೂಡ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಇದೆಲ್ಲ ಹೆಂಗಪ್ಪ ಅಂದ್ರೆ ಚಾಕು ಇದ್ದಂಗೆ, ಅತ್ಯಂತ ಚೂಪಾದ ಚಾಕು, ನುಣುಪಾದ ಚಾಕಿದೆ, ಒಂದು ಚಾಕು ನೊಕ್ಕತ್ತಿನದಂತ ಇಟ್ಕೊಳ್ಳೋಣ. ಅದು ಒಬ್ಬ ಡಾಕ್ಟರ್ ಕೈಯಲ್ಲಿ ಸಿಕ್ಕರೆ ಅದನ್ನ ಆ ಡಾಕ್ಟರ್ ಏನ್ ಮಾಡ್ಬೋದು, ಒಂದು ಜೀವವನ್ನ ಉಳಿಸ್ಲಿಕ್ಕೆ ಬಳಸ್ಬೋದು. ಅದೇ ಒಬ್ಬ ಡಾಕು ಕೈಯಲ್ಲಿ ಸಿಕ್ಕರೆ ಅದೇ ಚಾಕುವನ್ನ ಜೀವನ ತೆಗಿಲಿಕ್ಕೆ ಬಳಸ್ಬೋದು. ಹಾಗೇನೆ ಇಂಟರ್ನೆಟ್ಟು ಇದು ಶಾಪವೂ ಅಲ್ಲ, ವರವೂ ಅಲ್ಲ. ನೀನು ಹೆಂಗೆ ಬಳಸ್ಕೊಳ್ತೀಯೋ ಹಂಗೆ ಅದಾಗಿರ್ತದೆ ಹೊರತು ಅದಕ್ಕೆ ಸ್ವತಂತ್ರವಾಗಿ ಏನೂ ಇಲ್ಲ. ನೀನು ಯಾವುದಕ್ಕೆ ಬಳಸ್ಕೊಳ್ತೀಯ, ಹೆಂಗೆ ಬಳಸ್ಕೊಳ್ತೀಯ ಅನ್ನೋದ್ರ ಮೇಲೆ ಇದರ ಪರಿಣಾಮಗಳು ಬೀರ್ತಾ ಹೋಗ್ತವೆ. ಹಾಗಾಗಿ ಮಕ್ಕಳೇ, ಮುಂದುವರೆದಿಲ್ಲ ಅಧ್ಯಾಪಕರು ಹೇಳ್ತಾರೆ ನೋಡ್ರಿ, ಮುಕ್ತ ವೆಬ್ಸೈಟ್. ಇನ್ನೂ ಏನೇನು ಆನೆಯಪ್ಪ ಅಂತ ಹೇಳಿದ್ರೆ ಮುಕ್ತ ವೆಬ್ಸೈಟ್. ಇಲ್ಲಿ ಯಾರು ಏನು ಬೇಕಾದ್ರೂ ತುಂಬೋದು. ಇದನ್ನ ಇಂಥದ್ದು ತುಂಬ ಅವ್ರಿಗೆ ವಿವೇಕನೇ ಇರೋದಿಲ್ಲ, ಯಾವ್ದನ್ನ ತುಂಬಬೇಕು ಯಾವ್ದನ್ನ ತುಂಬಾರ್ದು ಅಂತ. ಚಾಟಿಂಗ್ ನೋಡಲ್ಲಿ ಯಾರೋ 3 ಜನ ಕುತ್ಕೊಂಡು ಅಪ್ಪ ಮಕ್ಕಳು ಇದ್ದಾರೆ, 3 ಜನ 3 ಮೊಬೈಲ್ ಇಟ್ಕೊಂಡು ಕುತ್ಕೊಂಡಿದ್ದಾರೆ. ಅವರು ಪರಸ್ಪರ ಹತ್ರ ಇದ್ರು ಕೂಡ ಅವರು ಮೊಬೈಲಿನ ಮುಖಾಂತರ ಇದ್ದಾರೆ ಹೊರತು ಪರಸ್ಪರ ಸಂಭಾಷಣೆಯಲ್ಲಿ ಮಾಡ್ತಾ ಇಲ್ಲ. ಆದಿ ಯುವ ಪೀಢಿ ಹಿನಹಿ ಮುಂತಾದವುಗಳಿಂದ ಯುವ ಪೀಳಿಗೆ ಅಷ್ಟೇ ಅಲ್ಲ, ಬಚ್ಚೆ ಬಿ, ಬಹಳ ಮುಖ್ಯವಾಗಿ ಮಕ್ಕಳು ಕೂಡ ಇಂಟರ್ನೆಟ್ಗೆ ಕಬಂದ್ ಬಾಹೋಂಕೆ ಪಾಶ್ ಮೇ ಫಸೆ ಹುಯೆ ಹೈ. ಇಂಟರ್ನೆಟ್ಟಿನ ಕಬಂಧ ಬಾಹು ಅಂತ ನೀವು ನೋಡಿದ್ವಿ, ನಾವು ಆಗಲೇ ಕೇಳಿದ್ವಿ. ಕಬಂಧ ಅನ್ನುವಂಥ ಒಬ್ಬ ರಾಕ್ಷಸ ಇದ್ದ, ಅವನು ಕುಳಿತಲ್ಲೇ ತನ್ನ ಕೈಗಳನ್ನು ಎಲ್ಲಿ ಬೇಕಾದ್ರೂ ಚಾಚ್ತಾ ಇದ್ದ, ಅಲ್ಲಿ ಹಿಡಿತಕ್ಕೆ ಇಟ್ಕೊಳ್ತಾ ಇದ್ದ. ಕೊನೆಗೆ ಒಂದ್ಸರಿ ಅವನು ಶ್ರೀರಾಮ ಲಕ್ಷ್ಮಣನ್ನು ಕೂಡ ಹಿಡ್ಕೊಳಕ್ ಹೋದ, ಶ್ರೀರಾಮ ಅವನು ವಧೆಯನ್ನು ಮಾಡಿದ ಅಂತ ನೋಡಿದ್ದೀವಿ. ಹೀಗೆ ಇಂಟರ್ನೆಟ್ ಈ ಕಬಂಧ ಬಾಹೆಯ ಮುಖಾಂತರ ಮಕ್ಕಳನ್ನು ಕೂಡ ಹಿಡಿದಿಟ್ಕೊಂಡ್ಬಿಟ್ಟಿದೆ. ಒಂದು ರೋಗ ಆಗಿ ಪರಿಣಮಿಸ್ಬಿಟ್ಟಿದೆ ಮಕ್ಕಳಿಗೆ. ಸಹಜ ಬದುಕೇ ಗೊತ್ತಿಲ್ಲ ಅವರಿಗೆ. ಎಲ್ಲಾರ ಕೇಳಿದ್ರೆ ಅವನು ಏನಪ್ಪಾ ಅಂತಂದ್ರೆ ಬರೀ ಡಮ್ 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 ಅಂತಿರ್ತಾನೆ. ಏನ್ ಡಮ್ 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 ಅಂತಂದ್ರೆ ಅವನು ಯಾವಾಗಲೂ
ಇದ್ರಾಗ ಇಂಟರ್ನೆಟ್ನಾಗೆ ಗೇಮ್ ಆಡ್ತಿರ್ತಾನೆ, ಅಲ್ಲೇನೋ ಗನ್ನಾಗ ಅಂತಿರ್ತಾನಲ್ಲ, ಅದೊಂದು ಕಾಮನ್ ಆಗ್ಬಿಟ್ಟಿದೆ. ಆ ಹಿನ್ನೆಲೆಯಲ್ಲಿ ಅನೇಕ ಜನ ಮಕ್ಕಳು ಗನ್ ತಗೊಂಡು ಬೇರೆಯವ್ರಿಗೆ ಹೊಡೆದಿದ್ದು ಈ ಉದಾಹರಣೆಗಳಿದ್ದಾವೆ. ಅದರ ತಿಳುವಳಿಕೆನೇ ಇಲ್ಲ ಅವರಿಗೆ, ಅದರ ಪರಿಣಾಮ ಏನು, ಅದರ ಏನು ದುಷ್ಪರಿಣಾಮ ಆಗುತ್ತೆ ಅಂತ. ಹಾಗಾಗಿ ಇದು ಬಹಳ ದುಷ್ಪರಿಣಾಮವನ್ನು ಬೀರುತ್ತದೆ. ಇಸುಸೆ ವಕ್ತ ಕಾ ದುರುಪಯೋಗ ಹೋತಾ ಹೈ. ಅಷ್ಟೇ ಅಲ್ಲ, ಇದರಿಂದ ಸಮಯದ ದುರುಪಯೋಗ ಆಗುತ್ತೆ. 24 ಗಂಟೆನೇ ನಾವು ಮೊಬೈಲನ್ನು ಹಿಡ್ಕೊಂಡು ಕೂತ್ಕೊಂಡ್ರೆ ಮೊಬೈಲು ಅನ್ನ ಬೆಳೆಯಲ್ಲ, ಅಕ್ಕಿ ಬೆಳೆಯಲ್ಲ, ಅಥವಾ ಜೋಳ ಬೆಳೆಯಲ್ಲ, ಅಥವಾ ನಾವು ತಿನ್ನೋ ವಸ್ತುಗಳನ್ನ ಯಾವನ್ನು ಬೆಳೆಯೋದಿಲ್ಲ. ನಾವು ಮೈ ಬಗ್ಗಿಸಿ ದುಡಿಬೇಕಾಗತ್ತೆ, ಬೆವರು ಸುರಿಸ್ಬೇಕಾಗತ್ತೆ, ಭೂಮಿ ತಾಯಿಗೆ ನಾವು ಅರ್ಪಣೆ ಮಾಡ್ಕೊಳ್ಬೇಕಾಗತ್ತೆ. ಆಗಲೇ ಏನಾದ್ರು ಕೊಡ್ಲಿಕ್ಕೆ ಸಾಧ್ಯನೇ ಹೊರತು ಇಂಟರ್ನೆಟ್ ನೀವು ಯಾವನ್ನು ಕೂಡ ಕೊಡೋದಿಲ್ಲ. ಅದೊಂದು ಸಾಧನವೇ ಹೊರತು ಅದು ಮುಖ್ಯ ಅಲ್ಲ. ಅದೊಂದು ವೆಹಿಕಲ್ ಇದ್ದಂಗೆ, ಮಾಧ್ಯಮ ಅಷ್ಟೇ. ಅದು ಒಂದು ವಿಷಯವನ್ನು, ವಸ್ತುವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತಲುಪಿಸ್ಲಿಕ್ಕೆ, ಸಾಗಾಟ ಮಾಡೋಕ್ಕೆ ಮಾಧ್ಯಮ ಹೊರತು ಅದೇ ಅಂತಿಮ ಗುರಿ ಅಲ್ಲ, ಆಗಲೂ ಕೂಡ ಬಾರದು. ನಾವೇ ಅಂತಿಮ, ಮನುಷ್ಯರೇ ಅಂತಿಮ, ಮತ್ತು ಮನುಷ್ಯರಿಂದ ಮಾಡುವಂಥ ಕೆಲಸಗಳೇ ಅಂತಿಮ ಆಗ್ತವೆ ಅನ್ನೋಂಥದ್ದನ್ನು ನೆನಪಿಟ್ಕೋಬೇಕು. ಅವರು ಬಚ್ಚೆ ಅನುಪಯುಕ್ತ और ಅನಾವಶ್ಯಕ ಜಾನಕಾರಿ ಹಾಸಿಲ್ ಕರ್ ರಹೆ ಹೈ. ಮಕ್ಕಳು ಇಂಟರ್ನೆಟ್ ಮೊಬೈಲ್ ಕೊಡ್ತಾರೆ, ತಂದೆ ತಾಯಿಗಳು ಈಗ ಶಾಲೆಗಳು ಇಲ್ಲದೆ ಇರೋದ್ರಿಂದ ಅನಿವಾರ್ಯವೂ ಕೂಡ ಆಗಿರ್ಬೋದು. ಆದರೆ ಅದರಲ್ಲಿ ಆ ಮಕ್ಕಳು ಏನು ನೋಡ್ತಾರೆ, ಏನು ಬಿಡ್ತಾರೆ ಅಂತ ಅನೇಕ ಸಾರಿ ಗೊತ್ತಾಗೋದಿಲ್ಲ, ಮಕ್ಕಳು ಕೂಡ ಹೇಳೋದಿಲ್ಲ. ಅನುಪಯುಕ್ತ, ಅವರಿಗೆ ಬೇಕಿಲ್ಲದ ಅನೇಕ ದೃಶ್ಯಗಳನ್ನು, ಸಂಗತಿಗಳನ್ನು ಅವರು ನೋಡ್ಕೊಂತ ಕೂತ್ಕೋಬೋದು. ಅಥವಾ ಅನಾವಶ್ಯಕ, ಈ ವಯಸ್ಸಿಗೆ ಬೇಕಿಲ್ಲದಂತಹ ಅಥವಾ ತಮಗೆ ಸಂಬಂಧವೇ ಇಲ್ಲದಂತಹ ಯಾವುದೋ ಒಂದು ವಿಷಯವನ್ನು ನೋಡ್ಕೊಂತ ಸಮಯವನ್ನು ಬರ್ಬಾದ್ ಮಾಡ್ಕೊಂತ ಕೂತ್ಕೋಬೋದು. ಹಾಗಾಗಿ ಇದು ಒಂದು ದಿನಸಿಗೆ ಏನಾಗುತ್ತಪ್ಪ ಅಂದರೆ ಅಭಿಶಾಪವೇ. इसलिए आप लोगों को इंटरनेट से सचेत रहना चाहिए. ಆದ್ದರಿಂದ ನೀವು ಇಂಟರ್ನೆಟ್ನಿಂದ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಅದನ್ನು ಹೇಗೆ ಬಳಸ್ತಿರೋ ಹಾಗೇನೆ ಎಚ್ಚರಿಕೆಯನ್ನು ಇಟ್ಕೋಬೇಕು. ಎಷ್ಟು ಬೇಕೋ ಅಷ್ಟು, ಹೇಗೆ ಬೇಕೋ ಹಾಗೆ ನಮ್ಮ ಅಭಿವೃದ್ಧಿಗೆ ಪೂರಕ ಆಗಬೇಕೆ ಹೊರತು ಅದೇ ಅಭಿವೃದ್ಧಿಯ ಮೂಲ ಗುರಿ ಖಂಡಿತವಾಗಿಯೂ ಕೂಡ ಅಲ್ಲ ಅನ್ನೋದನ್ನು ನಾವೆಲ್ಲರೂ ಕೂಡ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾಗುತ್ತೆ. रोहन ಹೇಳ್ತಾನೆ, सर आपने हमें इंटरनेट क्रांति के बारे में बहुत सारी जानकारी दी. ಸರ್, ತಾವು ಇಂಟರ್ನೆಟ್ ಕ್ರಾಂತಿಯ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ. इसके लिए सबकी तरफ से बहुत धन्यवाद. ಹೀಗಾಗಿ ಎಲ್ಲರ ವತಿಯಿಂದ ನಾನು ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಶಿಕ್ಷಕ ಹೇಳ್ತಾರೆ, एक बात याद रखना, ಒಂದು ಮಾತನ್ನು ನೆನಪಿಟ್ಕೊಳ್ಳಿ ಮಕ್ಕಳೇ, कि इस क्षेत्र की क्रांति निरंतर चलती रहेगी. ನಾನೀಗ ಹೇಳಿದ್ನಲ್ಲ, ಬರೀ ಇದಿಷ್ಟೇ ಅಂತಿಮ ಅಲ್ಲ, ನಿರಂತರವಾಗಿ ಈ ಕ್ಷೇತ್ರದ ಕ್ರಾಂತಿ ನಡೀತಾನೆ ಇರ್ತತೆ. ಇದು ನಿಮ್ಮ ಅನುಭವಕ್ಕೂ ಬಂದಿರಬೇಕು. ಈಗೆಲ್ಲ ಏನಾಗಿದೆ, ಈಗ 4G ಹೋಯ್ತು, ಈಗ 5G ಬರ್ತಾ ಇದೆ. 5G ಬಂದ್ಮೇಲೆ 6G, 7, 8, 10G ತನಕ ಬರ್ತದೆ. G ಅಂದರೆ ಜನರೇಷನ್ ಅಂತ. ಅದು ಬಂದಂಗೆಲ್ಲ ಈ ಇರುವಂಥ ಉಪಕರಣಗಳು ಬದಲಾವಣೆ ಆಗ್ತವೆ, ಸೌಲಭ್ಯಗಳು ಬದಲಾವಣೆ ಆಗ್ತವೆ, ಎಲ್ಲ ಕ್ಷೇತ್ರವೂ ಕೂಡ ಬದಲಾವಣೆ ಆಗ್ತದೆ. ಬಹುಶಃ ಒಂದು ಹೊಸ ಮೊಬೈಲಿನ ಒಂದು ಜೀವಿತಾವಧಿ 2 ರಿಂದ 3 ವರ್ಷ ಮಾತ್ರ ಇದೆ. ಅದಕ್ಕಿಂತ ಅದಲ್ಲೇ ಹಳತಾಗ್ಬಿಡ್ತದೆ. ಅದು ಬಹಳ ಏನು ಕಡಿಮೆ ಪ್ರಮಾಣದಲ್ಲಿ ಬಳಸ್ಕೊಂಡಿರ್ಬೋದು ಹೊರತು ಮುಂದಿನ ಟೆಕ್ನಾಲಜಿಗೆ ಸಪೋರ್ಟ್ ಮಾಡೋದಿಲ್ಲ. ಹಾಗಾಗಿ ಇದೊಂದು ನಿರಂತರವಾದ ಬದಲಾವಣೆ ಆಗ್ತಾ ಇರುವಂಥದ್ದು ಅಂತ ಹೇಳ್ತಾ ಈ ಪಾಠದ ಆಶಯ, ವೈಜ್ಞಾನಿಕ ಆವಿಷ್ಕಾರವನ್ನೇ ಮಾನವ ಜೀವನಕ್ಕೂ ಸುವಿಧಾಜನಕ ಬನಾಯ ಹೈ. ಈ ಎಲ್ಲ ವೈಜ್ಞಾನಿಕ ಆವಿಷ್ಕಾರಗಳು ಮನುಷ್ಯನ ಜೀವನವನ್ನ ಅನುಕೂಲಕರವಾಗಿ ಮಾಡಿವೆ, ನಮ್ಮ ಬದುಕಿನ ಕಷ್ಟಗಳನ್ನು ಕಡಿಮೆ ಮಾಡಿವೆ. ಇಂಟರ್ನೆಟ್ ಸೆ ಮಾನವ ಕಿ ಜೀವನ ಶೈಲಿ ಅವರು ಉನ್ಕಿ ಸೋಚ್ ಮೇ ಕ್ರಾಂತಿಕಾರಿ ಪರಿವರ್ತನ ಹುವಾ ಹೈ. ಅದರಲ್ಲೂ ಈ ಇಂಟರ್ನೆಟ್ನಿಂದ ಮಾನವನ ಜೀವನದ ಶೈಲಿಯಲ್ಲಿ ಮತ್ತು ಅವನ ಆಲೋಚನೆಯ ವಿಧಾನದಲ್ಲಿ ಕ್ರಾಂತಿಕಾರಿಕ ಬದಲಾವಣೆಗಳಾಗಿವೆ. ಆಜ್ ಇಂಟರ್ನೆಟ್ ಕೆ ಬಿನಾ ಸಂಚಾರ ವ ಸೂಚನಾ ದೋನೋ ಕ್ಷೇತ್ರ ಕಮಜೋರ್ ಹೋ ಜಾತೆ ಹೈ. ಇವತ್ತು ಇಂಟರ್ನೆಟ್ನ ಹೊರತಾಗಿ ಈ ಸಂಚಾರ, ಯಾತಾಯಾತ, ಟ್ರಾನ್ಸ್ಪೋರ್ಟೇಷನ್ ಮತ್ತು ಸೂಚನಾ ಅಂದ್ರೆ ಮಾಹಿತಿ ತಂತ್ರಜ್ಞಾನದ ಕ್ಷೇತ್ರಗಳು ಕಮ್ಜೋರ್, ದುರ್ಬಲಗೊಳ್ತವೆ ಅಥವಾ ನಿಂತು ಹೋಗ್ತವೆ ಅಂತ ಹೇಳ್ತಾರೆ. ಬರೀ 2 ಕ್ಷೇತ್ರಗಳಲ್ಲ, ನಾವು ಕಳೆದ ಪೀರಿಯಡ್ನಲ್ಲಿ ಹೇಳಿದ ಹಾಗೆ ಎಲ್ಲ ಕ್ಷೇತ್ರಗಳು ಕೂಡ ನಿಂತು ಹೋಗ್ತವೆ. ಅಷ್ಟರ ಮಟ್ಟಿಗೆ ಇಂಟರ್ನೆಟ್ ನಮ್ಮನ್ನೆಲ್ಲರನ್ನು ಕೂಡ ಆವರಿಸ್ಕೊಂಡಿದೆ. ಇಂಟರ್ನೆಟ್ನೇ ಪೂರಿ ದುನಿಯಾಕ್ಕೂ ಏಕ್ ಜಗಹ ಕರ್ ಲಾಕಡ ಕರ್ ದಿಯಾ ಹೈ. ಇಡೀ ಜಗತ್ತನ್ನ ಒಂದು ಸಣ್ಣ ಹಳ್ಳಿಯನ್ನಾಗಿ ಇಂಟರ್ನೆಟ್ ಮಾಡಿದೆ. ಜೀವನಕ್ಕೆ ಹರ್ ಕ್ಷೇತ್ರ ಮೇ ಇಂಟರ್ನೆಟ್ ಕಾ ಬಹುತ್ ಬಡಾ ಯೋಗದಾನ ಹೈ. ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಇಂಟರ್ನೆಟ್ನ ಬಹಳ ದೊಡ್ಡ ಕೊಡುಗೆ ಇದೆ. ಇಂಟರ್ನೆಟ್ ವರದಾನ ಆಯಿತು, ಅಭಿಶಾಪ ಬಿ ಹೈ. ಇಂಟರ್ನೆಟ್ ಒಂದು ವರದಾನ ಆಗಿರುವ ಹಾಗೆ ಒಂದು ಅಭಿಶಾಪವೂ ಕೂಡ ಆಗಿದೆ. ಮಕ್ಕಳೇ, ಇದಿಷ್ಟು ಈ ಪಾಠದ ಒಂದು ಸಾರಾಂಶ. ಇದನ್ನ ನೋಡ್ತಾ ಹೋದಂಗೆಲ್ಲ ಇದು ಕೊನೆ ಮೊದಲಿಲ್ಲ. ಇದನ್ನ ಇದೇ ಥರ ಹೇಳ್ತಾ ಹೋದರೆ ತಿಂಗಳುಗಟ್ಟಲೆ ಕೂಡ ನಿರಂತರವಾಗಿ ಇಂಟರ್ನೆಟ್ನ ಗುಣಗಾನವನ್ನು ಮತ್ತು ಅದರ ದುಷ್ಪರಿಣಾಮವನ್ನು ವರ್ಣಿಸ್ಕೊಂತ ಹೋಗ್ಬೋದು. ಇದು ನಿಮ್ಗೊಂದು ಪಾಠ ಆಗಿರೋದ್ರಿಂದ
ಈ ಸದ್ಯಕ್ಕೆ ಇಷ್ಟು ಇಟ್ಕೊಳ್ಳಿ. ಇದನ್ನು ಮೂಲಭೂತವಾಗಿ ಇಟ್ಕೊಂಡು ನೀವು ಮುಂದೆ ನೀವು ದೊಡ್ಡವರಾದ್ಮೇಲೆ ಇದನ್ನ ಹೆಂಗೆ ಬಳಸ್ಕೋಬೇಕು, ಎಷ್ಟು ಪ್ರಮಾಣದಲ್ಲಿ ಬಳಸ್ಕೋಬೇಕು ಅನ್ನುವಂಥ ವಿವೇಕವನ್ನು ಇಟ್ಕೊಂಡು ನೀವು ಇದನ್ನ ಸದುಪಯೋಗ ಮಾಡ್ಕೊಳ್ತೀರಿ ಅಂತ ಹೇಳ್ತಾ ಇಷ್ಟು ಈ ಪಾಠಕ್ಕೆ ಹೇಳ್ತಾ, ಈ ಪಾಠದ ಅರ್ಥ ಹೇಳ್ತಾ ಇಲ್ಲಿಗೆ ವಿರಾಮ ಹೇಳ್ತೀನಿ. ಮುಂದಿನ ಪೀರಿಯಡ್ ಮತ್ತೆ ನಾವು ಭೇಟಿ ಆಗೋಣ ಈ ಪಾಠದ ನೋಟ್ಸ್ನೊಂದಿಗೆ. ಅಲ್ಲಿವರೆಗೂ ನಿಮಗೆ ನಮಸ್ತೆ.